ಮಾಯಾ ಈ ವಿಷಯವನ್ನು ಕುರಿತು 2 ಸೆಷನ್ ಅಲ್ಲಿ ಚಿಂತನೆಯನ್ನ ಮಾಡು. ಮಾಯಾ ಯಾ ಮಾ ಸಾ ಸಾ ಮಾಯಾ. ಯಾ ಅಂದ್ರೆ ಯಾವಳು, ಮಾಯಾ ಅನ್ನುವಂಥದ್ದು ಸ್ತ್ರೀಲಿಂಗ. ಯಾ ಅಂದ್ರೆ ಯಾವಳು, ಮಾ ಇಲ್ಲವೋ, ಸಾ ಅವಳೇ ಮಾಯಾ. ಸಿಂಪಲ್ ಏನು? ಯಾವುದು ಇಲ್ಲವೋ ಅದೇ ಮಾಯ. ಇಲ್ಲದೆ ಇರುವುದು ಮಾಯ. ಬಹಳ ಸುಲಭ. ಇಲ್ಲದೆ ಇರೋದ್ರ ಬಗ್ಗೆ ಏನ್ ಯೋಚನೆ ಮಾಡುವುದು? ವಿಚಿತ್ರ ಏನಪ್ಪಾ ಅಂದ್ರೆ, ಇಲ್ಲದೆ ಇದ್ದರೂ ಇರುವಂತೆ ಆಭಾಸವನ್ನು ಸೃಷ್ಟಿ ಮಾಡ್ತೀವಿ. ಆದ್ರಿಂದ ಮಾಯಾ ಇದ್ರ ಬಗ್ಗೆ ಚಿಂತನೆ ಬೇಕು. ಸ್ವಲ್ಪ ವಿಚಾರ ಮಾಡಿ. ಮೊದಲು ಋಗ್ವೇದದಲ್ಲಿ ಮಾಯಾ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ ಇದೆ. ಪ್ರಜ್ಞೆ, ಬುದ್ಧಿ, ಜ್ಞಾನ ಅಂತ ಬರ್ತದೆ. ಮಾಯಾ ಬಗ್ಗೆ ಚಿಂತನೆ ಅನ್ನುವಂಥದ್ದು ಕೂಡ ನಾವು ಋಗ್ವೇದದಲ್ಲಿ ನೋಡ್ಬೋದು. ಸಾಯನ ಭಾಷ್ಯ ಸಹಿತವಾಗಿ ಸಿಕ್ಕತ್ತೆ. ಮತ್ತೆ ಮಾಯೆಯ ಬಗ್ಗೆ ರಾಮಾಯಣದಲ್ಲಿ ತುಳಸಿದಾಸರು ಏನು ಹೇಳ್ತಾರೆ, ಕಾವ್ಯದಲ್ಲಿ ಕುವೆಂಪು ಅವರು ಮಾಯೆ ಬಗ್ಗೆ ಏನು ಹೇಳ್ತಾರೆ, ಆಚಾರ್ಯ ಶಂಕರರು ಮಾಯೆ ಬಗ್ಗೆ ಏನು ಹೇಳ್ತಾರೆ, ಇದೆಲ್ಲ ಚಿಂತನೆ ಮಾಡಿ. ಮೊದಲು ಮಾಯಾ ಇದನ್ನ ಸ್ವಲ್ಪ ಅರ್ಥ ಮಾಡಿ. ಯಾವುದು ಇಲ್ಲವೋ ಅದು ಮಾಯೆ. ಇವಾಗ ಇಲ್ಲದೆ ಇರೋದ್ರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡ್ತೀವಿ. ನೋಡಿ, ನಾವೆಲ್ಲ ರಾಜ್ಕುಮಾರ್ ಸಿನಿಮಾ ಮಾಡ್ತಾ ಇದ್ದ ಕಾಲದಲ್ಲಿ ಇದ್ದದ್ದು. ಒಮ್ಮೆ ಒಂದು ಗಲಾಟೆ ಆಗಿತ್ತು. ಯಾವುದೋ ಒಂದು ಸಿನಿಮಾದಲ್ಲಿ ಯಾರೋ ಒಬ್ಬ ರಾಜ್ಕುಮಾರ್ಗೆ ಹೊಡೆದ್ಬಿಟ್ಟಾರೆ. ಅಭಿಮಾನಿಗಳೆಲ್ಲರಿಗೂ ನಮ್ಮ ರಾಜ್ಕುಮಾರ್ಗೆ ಈ ಆಕ್ಟರ್ ಹೊಡೆಯೋದ ದೊಡ್ಡ ಗಲಾಟೆ. ರಾಜ್ಕುಮಾರ್ಗೆ ಏನ್ ಪ್ರಾಬ್ಲಮ್ ಇಲ್ಲ, ಆ ಆಕ್ಟರ್ಗೆ ಏನ್ ಪ್ರಾಬ್ಲಮ್ ಇಲ್ಲ. ಆದರೆ ಅಭಿಮಾನಿಗಳಲ್ಲಿ ಗಲಾಟೆ. ಅಭಿಮಾನಿಗಳು ತಿಳಿಯೋದೇನೋ, ಇಲ್ಲದ ಆ ನಟನೆಯನ್ನ ಇದೆ ಅಂತ ತಿಳಿಯೋದು. ಎಷ್ಟು ವಿಚಿತ್ರ ಇದೆ. ರಾಜ್ಕುಮಾರ್ಗೆ ಯಾರಾದ್ರೂ ಹೊಡೆಯೋದು, ನಮ್ಮ ಹೀರೋ ಅವ. ನಂತರ ರಾಜ್ಕುಮಾರೇ ಡಬಲ್ ಆಕ್ಟಿಂಗು ಟ್ರಿಬಲ್ ಆಕ್ಟಿಂಗು ಮಾಡಿ, ಒಬ್ಬ ಒಳ್ಳೆಯವ ಒಬ್ಬ ಕೆಟ್ಟವ. ಒಬ್ಬ ರಾಜ್ಕುಮಾರ್ ಇನ್ನೊಬ್ಬ ರಾಜ್ಕುಮಾರ್ನ ಹೊಡಿತಾರೆ. ಇವಾಗ ನಮ್ಗೇನು ಪ್ರಾಬ್ಲಮ್ ಇಲ್ಲ, ರಾಜ್ಕುಮಾರ್ ಹೊಡಿತಾ ಇದ್ದಾನಲ್ಲ, ನಮ್ಗೆ ಗೊತ್ತು ಅದು ಡಬಲ್ ಆಕ್ಟಿಂಗ್ ರಾಜ್ಕುಮಾರ್. ಅವನ್ ಕೊಡಿದ್ರೆ ಏನ್ ಪ್ರಾಬ್ಲಮ್? ಬೇಗ ಅವನು ಹೊಡೆಯುವುದೇ ಸುಳ್ಳು. ಯಾರನ್ನು ಹೊಡೆಯಲ್ಲ. ಆದ್ರೂ ನಾವು ಸಿನಿಮಾ ನೋಡ್ತಾ ಇದ್ದಾಗ ಎಷ್ಟು ತಲ್ಲೀನರಾಗುತ್ತೇವೆ ಅಂದ್ರೆ, ಇದು ಸುಳ್ಳು, ಇದು ಮಿಥ್ಯಾ, ಇದು ಮಾಯೆ, ಅದು ಸತ್ಯ. ಒಂದು ಸಿಂಪಲ್ ಸಿನಿಮಾ. ಇನ್ನು ಬದುಕು ಅನ್ನುವಂತಹ ಸಿನಿಮಾದಲ್ಲಿ ಇಲ್ಲದನ್ನ ಇದೆ ಅಂತ ಎಷ್ಟು ತಿಳಿತೇವೆ. ಅದೇ ಮಾಯ. ಜ್ಞಾನಿ ಯಾರು? ಜ್ಞಾನಿ ಯಾರಪ್ಪ ಅಂದ್ರೆ, ಇದು ಮಾಯೆ ಅಂತ ಗೊತ್ತಿದ್ದು ಮಾಯಾ ಮೋಹಿತರ ಜೊತೆಯಲ್ಲಿ ತಾನೂ ಮೋಹಕ್ಕೊಳಗಾದಂತೆ ಬದುಕುವವ ಜ್ಞಾನಿ. ಅಷ್ಟೇ ವಿಚಿತ್ರ. ಅವನು ಗೊತ್ತು ಇದಕ್ಕೆ ಏನ್ ಅರ್ಥ ಇಲ್ಲ ಅಂತ, ಆದರೂ ಎಲ್ಲರೂ ಅದಕ್ಕೆ ಅರ್ಥ ಕೊಡ್ತಾ ಇರೋದ್ರಿಂದ ನ ಬುದ್ಧಿವೇದಂ ಜನಯೇ ಅಜ್ಞಾನ. ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ,
ಏನೋ ಮಾಡ್ತಾ ಇದ್ದಾರೆ, ಅವರಲ್ಲಿ ಬುದ್ಧಿ ಭೇದವನ್ನ ತರುವುದು ಬೇಡ. ಅವ್ರ ಜೊತೆನಲ್ಲಿ ಇವನೂ ಕೂಡ ಅವರಂತೆ ಇವನು ಕೂಡ ನಟಿಸ್ಬಿಡ್ತಾನೆ. ಜೊತೆಗೆ ಸ್ವಲ್ಪ ತಿದ್ದಲಿಕ್ಕೂ ಪ್ರಯತ್ನ ಪಡ್ತಾನೆ. ಅವನಿಗೆ ಹೆಸರು ಜ್ಞಾನಿ. ಸ್ವಲ್ಪ ವಿಚಾರ ಮಾಡ್ತಾ ಹೋಗ್ಬೇಕು. ನಾನು ದೇಹ ಅಲ್ಲ. ಯಾಕೆ? ದೇಹದ ಅಂಗಗಳು ಊನವಾದರೂ ನಾನು ಇದ್ದೇನೆ. ಕಣ್ಣು ಇಲ್ಲದೆ ಜಾತಿಯಂದರು ಅಂದೆ ಹುಟ್ಟು ಕುರುಡನ್ನು ಜೀವನ ಮಾಡುವುದನ್ನು ನಾವು ಕಣ್ಣಿಲ್ಲದೇನು ಬದುಕುವುದು. ಕೆಲವರಿಗೆ ಕಿವಿ ಕೇಳಿಸಲ್ಲ, ಹೀಗಾಗಿ ಮಾತೂ ಬರಲ್ಲ. ಅಂಥವರನ್ನು ನಾವು ನೋಡಿದ್ದೇವೆ. ಕೈ ಕಾಲು ಇಲ್ಲದೆ ಹುಟ್ಟಿರುವವರನ್ನ ನೋಡಿದ್ದೇವೆ, ಅವರು ಬದುಕ್ತಾ ಇದ್ದಾರೆ. ಹೀಗಾಗಿ ಕಣ್ಣು, ಕಿವಿ, ಕೈ, ಕಾಲು ಇವು ಇದ್ದರೇನೇ ನಾನು ಬದುಕುವುದು ರೂಲ್ಡ್ ಔಟ್. ಯಾಕೆ? ಅದಿಲ್ಲದೇನು ಬದುಕಿರುವಂತವರನ್ನ ನಾವು ಜನ್ಮತಃ ಅದಿಲ್ಲದೆ ಇರುವುದರಿಂದ ಅವರು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಪ್ರಾಬ್ಲಮ್ ಇಲ್ಲ. ನಾನು ಕುರುಡ ದುಃಖನೇ ಇಲ್ಲ ಅವ್ರಿಗೆ. ಯಾಕೆ? ಬೆಳಕು ಅಂತ ಅದನ್ನ ಕಂಡೇ ಇಲ್ಲ. ಕಿವುಡ ಅನ್ನುವ ದುಃಖವೇ ಇಲ್ಲ. ಯಾಕೆ? ಶಬ್ದವನ್ನು ಕೇಳಿ. ಪ್ರಾಬ್ಲಮ್ ಯಾಕಾಗುತ್ತೆ? ಯಾರು ಜಗತ್ತನ್ನು ನೋಡಿ ನಂತರ ಕುರುಡನಾಗ್ತಾನೆ. ಯಾರು ಎಲ್ಲವನ್ನ ಕೇಳಿ ನಂತರ ಕಿವುಡನಾಗ್ತಾನೆ, ಅವನಿಗೆ ಪ್ರಾಬ್ಲಮ್. ಎಲ್ಲ ಅನುಭವಿಸಿದೀವಿ, ಇವಾಗ ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ವಲ್ಲ. ಹುಟ್ಟಿದಾಗಿನಿಂದ 40-50 ವರ್ಷದ ತನಕ ಸ್ವೀಟ್ ತಿಂದಿದ್ದೀನಿ, ಇವಾಗ ಡಯಾಬಿಟಿಸ್ ಇದೆ, ಸ್ವೀಟ್ ತಿನ್ನಬಾರ್ದು ಅಂದ್ರೆ ಆಗುವ ದುಃಖ. BP ಜಾಸ್ತಿ ಇದೆ, ಉಪ್ಪು ತಿನ್ನಬಾರ್ದು ಅಂದಾಗ ಆಗುವ ದುಃಖ ತುಂಬಾ ಜಾಸ್ತಿ. ಯಾಕೆ? ರುಚಿ ನೋಡ್ಬಿಟ್ಟಿದ್ದೀನಿ ನಾನು. ಇವಾಗ ವೇದಾಂತ ಹೇಳುವುದೇನು? ನೋಡದೆ ಇರುವವನೇ ಹಿಡಿಸ್ತಾ ಇದ್ದಾನೆ. ನೀನು ನೋಡಿ ನೋಡದವನ ಆದಾಗ, ಕಣ್ಣಿದ್ದು ಕಣ್ಣು ಕಳ್ಕೊಂಡಾಗ ಯಾಕೆ ದುಃಖಿಸ್ಬೇಕು? ಯಾಕೆ? ಅವ್ರು ಬದುಕಿದಾನಲ್ಲ, ಹುಟ್ಟಿದಾಗ್ಲಿಲ್ಲ. ಸ್ವಲ್ಪ ಆಲೋಚನೆಯನ್ನು ಮಾಡಿ, ವಿಚಾರವನ್ನು. ನನ್ನ ಹತ್ರ ಇದಿಲ್ಲ 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 ಅಂತೆಲ್ಲ, ಅವನು ಹುಟ್ಟಿದಾಗಿನಿಂದ ಅದಿಲ್ಲವೇ ಇಲ್ಲ ಅವನ ಹತ್ರ, ಬದುಕಿದಾನಲ್ಲ. ಸ್ವಲ್ಪ ವಿಚಾರ ಮಾಡಿ. ಹೀಗಾಗಿ ಯಾವುದು ನಮಗೆ ಸ್ವಭಾವ ಅಂದ್ಬಿಟ್ಟಿದೆಯೋ ಅದು ನಿಜವಾಗಲೂ ಸ್ವಭಾವವೇ? ಪ್ರಶ್ನೆ ಹಾಕೊಳ್ಬೇಕು. ನಿಜವಾಗಲೂ ಅದು ನಮ್ಮ ಸ್ವಭಾವವೇ? ಇಸ್ ಇಟ್ ನ್ಯಾಚುರಲ್? ಸುಳ್ಳಿನಲ್ಲೇ ಬದುಕ್ತಾ ಇಲ್ವಾ ನಾವು? ಅದು ಸತ್ಯ ಅಂತ ತಿಳಿದಿದ್ದೇವೆ, ಅದು ಸುಳ್ಳು. ಇನ್ನೊಬ್ಬನಿಗೆ ಅದು ಸತ್ಯ ಅಂತಾನೆ ತಿಳಿದಿಲ್ಲ, ಆದ್ರಿಂದ ಅವನಿಗೆ ಪ್ರಾಬ್ಲಮೇ ಇಲ್ಲ. ನಾನು ಸತ್ಯ ಅಂತ ತಿಳಿದಿದ್ದೀನಿ, ಆದ್ರಿಂದ ನನಗೆ ಅದು ಪ್ರಾಬ್ಲಮ್ ಆಗ್ತದೆ. ವಿಚಾರ ಮಾಡಬೇಕು. ಬ್ರಹ್ಮಸೂತ್ರಕ್ಕೆ ಭಾಷ್ಯವನ್ನ ಆರಂಭದಲ್ಲಿ ಅಧ್ಯಾಸ ಭಾಷ್ಯವನ್ನ ಆಚಾರ್ಯ ಶಂಕರರು ಹೇಳ್ತಾರೆ, ನಾನಲ್ಲದನ್ನ ನಾನು ಅಂತ ತಿಳಿಯುವುದಕ್ಕೆ ಹೆಸರು ಅಧ್ಯಾಸ. ಇದು ಸ್ವಾಭಾವಿಕವಾಗಿ ನಮ್ಮಲ್ಲಿ ಬಂದ್ಬಿಟ್ಟಿದೆ. ಅತಸ್ಮಿನ್ ತದ್ಬುದ್ಧಿ ಅಧ್ಯಾಸ. ಅಸ್ಮಿನ್ ಅಂದ್ರೆ ಇದರ ಒಳಗಡೆ, ಅಸ್ಮಿನ್ ಅಂದ್ರೆ ಇದರ ಒಳಗಡೆ. ಇವಾಗ ದೇವರಿಗೆ ಪೂಜೆ ಮಾಡಬೇಕಾದ್ರೆ ಒಂದು ಕಲಶ ತೆಗೆದುಕೊಂಡು ನೀರು ತುಂಬಿಸಿ, ಕಾವೇರಿ ನೀರು, ಟ್ಯಾಪಲ್ ಬರೋ ನೀರು, ಬೋರ್ ವಾಟರ್ ತುಂಬಿಸಿ, ಒಂದು ತುಳಸಿ ದಳ ಹಾಕಿ ಅದ ಮೇಲೆ ಕೈ ಇಟ್ಟು ಹೇಳ್ತೀನಿ, ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿ ಗುರು. ಅಸ್ಮಿ ಜಲೆ ಅಂದ್ರೇನು? ಈ ಕಲಶದ ಒಳಗಡೆ ಇರುವ ನೀರಿನಲ್ಲಿ ಈ ಎಲ್ಲ ನದಿಗಳು ಬಂದು ತಮ್ಮ ಸ್ಥಾನವನ್ನ ಗ್ರಹಿಸಲಿ. ಅಸ್ಮಿನ್ ಜಲೆ
ಅವರು ಬರಲಿ, ಸಂಕಲ್ಪ ಮಾತ್ರದಿಂದ ನಾನು ಪ್ರಾರ್ಥನೆ ಮಾಡ್ತೀನಿ. ಅಸ್ಮಿನ್ ಅಂದ್ರೆ ಏನು? ಇದರಲ್ಲಿ. ತಸ್ಮಿನ್ ಅಂತ ಒಂದು ಶಬ್ದ, ಅದರಲ್ಲಿ. ಇಂಗ್ಲಿಷ್ ನಲ್ಲಿ ದಿಸ್, ದಟ್. ದಿಸ್ ಅಂದ್ರೆ ಯಾವುದು ಹತ್ತಿರದಲ್ಲಿದೆಯೋ ಅದಕ್ಕೆ ದಿಸ್, ಕನ್ನಡದಲ್ಲಿ ಇದು. ದಟ್ ಅಂದ್ರೆ ಅದು ದೂರದಲ್ಲಿರುವುದು. ಅಸ್ಮಿನ್ ತಸ್ಮಿನ್, ಅದರಲ್ಲಿ. ಅದರಲ್ಲಿ ತಸ್ಮಿನ್, ಅತಸ್ಮಿನ್, ಆ ಅನ್ನುವಂತಹ ಶಬ್ದ ಮುಂದೆ ಸೇರಿದಾಗ ಅದಲ್ಲದರಲ್ಲಿ ವಿರುದ್ಧ ಪದ. ಅಸ್ಮಿನ್ ಅಂದ್ರೆ ಇದರಲ್ಲಿ, ತಸ್ಮಿನ್ ಅಂದ್ರೆ ಅದರಲ್ಲಿ, ಅತಸ್ಮಿನ್ ಅಂದ್ರೆ ಅದಲ್ಲದರಲ್ಲಿ. ತದ್ಬುದ್ಧಿ, ಆ ತಿಳುವಳಿಕೆ, ಆ ಅರಿವು, ಆ ಬುದ್ಧಿ. ಅದಲ್ಲದನ್ನ ಅದು ಅಂತ ತಿಳಿಯುವುದು ಅಧ್ಯಾಸ. ಅತಸ್ಮಿನ್ ತದ್ಬುದ್ಧಿ ಅಧ್ಯಾಸ. ಅದಲ್ಲದನ್ನ ಅದು ಅಂತ ತಿಳಿಯುವುದು ಅಂದ್ರೆ ಏನು? ನಾನಲ್ಲದ ಈ ಶರೀರವನ್ನ ನಾನು ಅಂತ ತಿಳಿಯುವುದು ಅಧ್ಯಾಸ. ಬ್ರಹ್ಮಸೂತ್ರದ ಅಧ್ಯಾಸ ಭಾಷ್ಯದಲ್ಲಿ ಆಚಾರ್ಯರು ಪ್ರೂವ್ ಮಾಡುವುದಿದೆ. ಏನು? ಅಧ್ಯಾಸ ಅನ್ನುವಂಥದ್ದು ಇದೆ, ಸ್ವಾಭಾವಿಕವಾಗಿದೆ. ಏನ್ ಹೇಳ್ತೇವೆ? ಸ್ವಲ್ಪ ದಪ್ಪ ಆಗ್ತಾ ಇದ್ದೀನಿ, ಸ್ಥೂಲೋಹಂ, ಕೃಶೋಹಂ. ನಮಗೆ ಗೊತ್ತು ನಾನು ದೇಹ ಅಲ್ಲ ಅಂತ. ನಮಗೆ ಗೊತ್ತು ನಾನು ದೇಹ ಅಲ್ಲ. ತುಂಬಾ ಕ್ಲಾಸ್ ಅಟೆಂಡ್ ಮಾಡಿದೀವಿ, ಆದ್ರೂ ಯಾರು ಹೇಳ್ತಾರೆ ಸ್ವಲ್ಪ ಯಾಕೋ ದಪ್ಪ ಆದಾಗಿದ್ದೀರಲ್ವಾ? ಹೌದೌದು, ಸ್ವಲ್ಪ ದಪ್ಪ ಆಗಿದ್ದೀವಿ, ಎಕ್ಸರ್ಸೈಸ್ ಮಾಡಿಲ್ಲ, ವಾಕಿಂಗ್ ಮಾಡಿ. ಯಾಕೋ ತುಂಬಾ ಸ್ವಲ್ಪ ಕೃಶ ಆದ ಕಾಣಿಸ್ತಾ ಇದ್ರೆ, ಸಣ್ಣಗಾಗ್ತಾ ಇದ್ರೆ, ಅದು ಸ್ವಲ್ಪ ಡಯಾಬಿಟೀಸ್ ಜಾಸ್ತಿ ಆಗಿದೆ, ಸ್ವಲ್ಪ ಸಣ್ಣ ಆಗ್ತಾ ಇದೆ. ನನಗೊಂದು ನಾನು ದೇಹ ಅಲ್ಲ. ಆದರೂ ಸ್ವಾಭಾವಿಕವಾಗಿ ನ್ಯಾಚುರಲ್ ಆಗಿ ಸ್ಥೂಲೋಹಂ ಕೃಶೋಹಂ ಈ ಅಭಿಮಾನ ಬಂದುಬಿಟ್ಟಿದೆ. ಇದಕ್ಕೆ ಹೆಸರು ಅಧ್ಯಾಸ. ಅಧ್ಯಾಸ ಅಂದ್ರೇನು? ಸಹಜವಾಗಿ ಬಂದ್ಬಿಟ್ಟಿದೆ. ಇವಾಗ ಉಪದೇಶ ಏನು? ಈ ಅಧ್ಯಾಸ ಅನ್ನುವಂಥದ್ದನ್ನ ನಿರಾಸ ಮಾಡಬೇಕು, ದೂರ ತಳ್ಳಬೇಕು. ಹೇಗೆ? ಜ್ಞಾನಾದೇವ, ಕೇವಲ ಜ್ಞಾನದಿಂದ ಮಾತ್ರ. ಪ್ರಶ್ನೆ ಬರ್ತದೆ, ಈ ಅಧ್ಯಾಸಕ್ಕೆ ಕಾರಣ ಏನು? ಸ್ವಾಭಾವಿಕವಾಗಿ ಹೋಗಿದೆ. ಅದನ್ನು ನಿರಾಸ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಅದಕ್ಕೆ ಒಂದು ಪ್ರಕ್ರಿಯೆ ಶುರು ಮಾಡಬೇಕು. ಒಂದು ಪ್ರಕ್ರಿಯೆ ಶುರು ಮಾಡಬೇಕು ಅಂದ್ರೇನು? ಒಂದು ವಿಧಾನ, ಒಂದು ಮೆಥಡ್ ಮುಖಾಂತರ ಈ ಅಧ್ಯಾಸ ಅನ್ನುವಂಥದ್ದು ಏನಿದೆ ಇದನ್ನ ತೆಗೆಯುವುದು. ತೆಗೆಯುವುದು ಅಂದ್ರೆ ಏನು? ತೆಗೆಯುವುದು ಅಂದ್ರೆ ತಿಳಿಯುವುದು. ಇದು ಅಧ್ಯಾಸ ಅಂತ ತಿಳಿಯುವುದಿದೆಯಲ್ಲ, ಇದೇ ತೆಗೆಯುವುದು. ಆಚಾರ್ಯರೇ ಹೇಳ್ತಾರೆ, ಅಪ್ರಾಪ್ತಶ್ಚೇ ಪ್ರಾಪ್ತಂ. ನಿನ್ನತ್ರ ಇಲ್ಲ ಅಂದ್ರೆ ಅದನ್ನ ಪಡೆದುಕೊಳ್ಬೇಕು. ಅಪ್ರಾಪ್ತ, ಪ್ರಾಪ್ತವಾಗಿಲ್ಲ, ಪ್ರಾಪ್ತ. ಪ್ರಾಪ್ತಶ್ಚೇ, ಒಂದು ವೇಳೆ ಇದೆ ಅನ್ನುವುದಾದ್ರೆ ಜ್ಞಾತವ್ಯಂ, ಕೇವಲ ತಿಳಿದುಕೊಳ್ಳಬೇಕು. ಅಪ್ರಾಪ್ತಶ್ಚೇ ಪ್ರಾಪ್ತವ್ಯಂ, ಪ್ರಾಪ್ತಶ್ಚೇ ಜ್ಞಾತವ್ಯಂ, ತಿಳಿದುಕೊಳ್ಬೇಕು. ಹೇಗೆ ತಿಳಿದುಕೊಳ್ಳುವುದು? ಫಸ್ಟ್ ಹೇಳಿದ್ನಲ್ಲ, ರಾಜ್ಕುಮಾರ್ ಎಕ್ಸಾಮ್, ಡಬಲ್ ಆಕ್ಟಿಂಗ್. ಓ, ಯಾರು ನೋಡಿದ್ರು ಏನಿಲ್ಲ ಅಲ್ಲಿ ನಾಟಕ. ಇದು ತಿಳಿದುಕೊಂಡಾಗ ತಿಳಿದುಕೊಳ್ಳುವುದು ಏನಿದೆ ಅದೇ ವೇದಾಂತದ ಮುಖ್ಯ ಉದ್ದೇಶ. ವೇದಾಂತ ನೆನಪಿನಲ್ಲಿಟ್ಕೊಳ್ಳಿ, ಪಬ್ಲಿಕ್ಗೆ ಅಲ್ಲ. ವೇದಾಂತ ವ್ಯಕ್ತಿಗೆ. ಈಗ ನಾನು ಪ್ರವಚನ ಕೊಡ್ತಾ ಇರೋದ್ರಿಂದ ವೇದಾಂತ ನನಗೆ ಸಹಾಯ ಮಾಡ್ತಾ ಇದೆ. ನೀವು ಕೇಳ್ತಾ ಇರೋದ್ರಿಂದ ವೇದಾಂತ ನಿಮಗೆ ಸಹಾಯ ಮಾಡ್ತಾ ಇದೆ ಅಷ್ಟೇ.
ನಿಮ್ಮ ಬದುಕನ್ನ ಸುಂದರಗೊಳಿಸ್ತದೆ ಈ ವೇದಾಂತ. ಬೇರೆ ಇನ್ನೇನು ಮಾಡಲ್ಲ. ಪ್ರವಚನ ಮಾಡ್ತಾ ಇರೋದ್ರಿಂದ ನನ್ನ ಬದುಕನ್ನ ವೇದಾಂತ ಜ್ಞಾನ ಸುಂದರಗೊಳಿಸ್ತದೆ. ಇನ್ನಷ್ಟು ಸ್ಪಷ್ಟವಾಗ್ತದೆ, ಇನ್ನಷ್ಟು ಸ್ಪಷ್ಟನಿಲ್ಲ. ಇವಾಗ ಪ್ರಕ್ರಿಯೆ ಮಾರ್ಗ ಯಾವುದು ಅಂದಾಗ ಒಂದು ಅಧ್ಯಾರೋಪ ಅಪವಾದ ಪ್ರಕ್ರಿಯೆ. ಇದು ಒಂದು ಮೆಥಡ್. ಏನು ಮೆಥಡ್? ಅಧ್ಯಾರೋಪ ಅಪವಾದ. ಇಂಗ್ಲಿಷ್ ನಲ್ಲಿ ಸೂಪರ್ ಇಂಪೋಸಿಷನ್, ಡಿ ಸೂಪರ್ ಇಂಪೋಸಿಷನ್. ಸೂಪರ್ ಇಂಪೋಸ್ ಮಾಡು, ನಂತರ ಆ ಸೂಪರ್ ಇಂಪೋಸ್ ಮಾಡಿದ್ದನ್ನ ತೆಗೆದ ಅಧ್ಯಾರೋಪ ಮಾಡು, ಅಪವಾದವನ್ನು ಮಾಡು. ಏತಕ್ಕೆ? ಇದು ಒಂದು ಮೆಥಡ್. ಇದೊಂದು ಮೆಥಡ್. ಏತಕ್ಕೋಸ್ಕರ ಈ ಮೆಥಡ್? ವಾಸ್ತವವನ್ನ ತಿಳಿಯಬೇಕು. ವಾಸ್ತವವನ್ನ ತಿಳಿಯಬೇಕಾದ್ರೆ ಅಧ್ಯಾರೋಪ ಅಪವಾದ ಒಂದು ಪ್ರಕ್ರಿಯೆ. ಪಂಚಕೋಶ ವಿವೇಕ ಅದು ಒಂದು ಪ್ರಕ್ರಿಯೆ. ಪಂಚಕೋಶಗಳ ಅವಸ್ಥಾತ್ರಯ ವಿವೇಕ, ಅವಸ್ಥಾತ್ರಯಗಳ ಮುಖಾಂತರ ತಿಳಿದು ಹಲವಾರು ರೀತಿಯಲ್ಲಿ ಅಧ್ಯಾರೋಪ ಅಪವಾದ ಇರ್ಬೋದು, ಪಂಚಕೋಶ ಇರ್ಬೋದು, ಪಂಚಭೂತ ಇರ್ಬೋದು, ದ್ವೈತ ವಿವೇಕ ಇರ್ಬೋದು, ಮಹಾವಾಕ್ಯ ವಿವೇಕ ಇರ್ಬೋದು. ಪಂಚದಶಿ ಅನ್ನುವಂತಾದಲ್ಲಿ ಆಚಾರ್ಯ ವಿದ್ಯಾರ್ಥಿಗಳು ಆ ಮೊದಲನೆಯ 5 ಅಧ್ಯಾಯಗಳ ತತ್ವ ವಿವೇಕ, ಪಂಚಕೋಶ ವಿವೇಕ, ಪಂಚಭೂತ ವಿವೇಕ, ದ್ವೈತ ವಿವೇಕ, ಮಹಾವಾಕ್ಯ ವಿವೇಕ, ಈ ಎಲ್ಲದನ್ನು ಏನ್ ಮಾಡುವುದು? ನಮಗೆ ತೋರಿಸ್ಕೊಳ್ತಾರೆ. ಯಾವ ರೀತಿಯಲ್ಲಿ ನಾವು ಆ ಅಧ್ಯಾಸವನ್ನ ನಿರಾಶ ಮಾಡ್ಕೊಳ್ಬೇಕಾದ್ರೆ, ಅಧ್ಯಾಸವನ್ನ ದೂರ ಮಾಡ್ಬೇಕಾದ್ರೆ ಇದನ್ನ ತಿಳಿದುಕೊಳ್ಬೇಕು. ತಿಳಿದುಕೊಂಡ್ರೆ ಅಧ್ಯಾಸ ನಿರಾಸ. ಅಧ್ಯಾಸದಲ್ಲಿ ಇರ್ತೀವಿ. ಸಿನಿಮಾ ಥಿಯೇಟರ್ ಅಲ್ಲಿ 2 ರಾಜ್ಕುಮಾರ್ ಅಂತ ನಮಗೆ ಡಬಲ್ ಆಕ್ಟಿಂಗ್ ಗೊತ್ತಾದ್ರೂ ಸಿನಿಮಾ ನೋಡ್ತೀವಿ ನಾವು. ಆದ್ರೆ ಇಂಪ್ಯಾಕ್ಟ್ ಬೇರೆ. ಒಬ್ಬ ಇನ್ನೊಬ್ಬನ ಕೊಂದರೆ, ಶೂಟ್ ಮಾಡಿದ್ರೆ ನಮ್ಗೆ ಏನ್ ಅನ್ಸುತ್ತೆ? ಆಕ್ಟಿಂಗ್ ಅನ್ಸುತ್ತೆ ಅಲ್ವಾ? ಹೀಗಾಗಿ ನಾವು ಎಷ್ಟು ರೀತಿಯಲ್ಲಿ ಸಿಕ್ಕಾಕೊಂಡಿದ್ದೇವೆ, ಸ್ವಾಭಾವಿಕವಾಗಿ ಅದನ್ನ ಹುಡುಕುವುದೇ ಒಂದು ಪ್ರಕ್ರಿಯೆ. ಸಂಸ್ಕೃತದಲ್ಲಿ ಅಧ್ಯಾರೋಪ ಅಪವಾದ ಪ್ರಕ್ರಿಯೆ, ಪಂಚಕೋಶ ವಿವೇಕ, ಪಂಚಭೂತ ವಿವೇಕ, ಹೀಗೆ ಹಲವಾರು ಅವಸ್ಥಾತ್ರಯ ವಿವೇಕ. ಸರಳದನ್ನು ನೋಡುವ, ನಮ್ಮ ದಿನನಿತ್ಯದಲ್ಲೂ ನಾವು ನೋಡುವ. ಇಲ್ಲಿ ಯಾರೋ ಸ್ವಾಮಿ ಆದಿತ್ಯಾನಂದನಿಗೆ ಧಿಕ್ಕಾರ ಅಂತ ಬರ್ತಿದ್ದಾರೆ. ನನಗೆ ದುಃಖ ಆಗುತ್ತೆ. ಯಾಕೆ? ಆ ಸ್ವಾಮಿ ಆದಿತ್ಯಾನಂದ ಅನ್ನುವ ಅಕ್ಷರಗಳನ್ನ ನಾನು ಅಂತ ತಿಳಿದ. ಹೀಗಾಗಿ ಆ ಅಕ್ಷರಗಳು ನನಗೆ ದುಃಖವನ್ನು ಉಂಟು ಮಾಡ್ತದೆ. ಒಂದು ಪೇಪರ್, ಅದ ಮೇಲೆ ನನ್ನ ಫೋಟೋ ಪ್ರಿಂಟ್ ಆಗಿದೆ. ಯಾರು ನನ್ನ ಹಣೆಗೆ ಬಿಳಿಯ ನಾಮ ಮಧ್ಯದಲ್ಲಿ ಕೆಂಪು ನಾಮ ಹಾಕ್ಬಿಟ್ಟು ನನಗೆ ದುಃಖ ಆಗುತ್ತೆ. ಯಾಕೆ? ಆ ಪೇಪರ್, ಆ ಬಣ್ಣಗಳನ್ನ ನಾನು ಅಂತ ನಾನು ತಿಳಿದೆ. ಏನಿದು? ಇದು ಸ್ವಾಭಾವಿಕ. ಎಷ್ಟು ವಿಚಿತ್ರ ಇದೆ ನೋಡಿ. ಈ ಪೇಪರ್ ನಾನಾ? ಅಲ್ಲ. ಆ ಬಣ್ಣಗಳು ನಾನಾ? ಅಲ್ಲ. ಆದ್ರೆ ನಾನು ಭ್ರಮೆ ಬಂದಿದೆ. ಆ ಅಕ್ಷರಗಳು ನಾನಾ? ಅಲ್ಲ. ಆದ್ರೆ ಅದು ನಾನು ಅನ್ನುವ ಭ್ರಮೆ ಬಂದಿದೆ. ಒಬ್ಬಮ್ಮ ಹೇಳ್ತಾರೆ, ಸ್ವಾಮೀಜಿ ನಿಮ್ಗೆ ಗೊತ್ತಾ, ಅವರನ್ನು ನನ್ನ ರಾಕ್ಷಸಿ ಅಲ್ಲ. ಸ್ವಾಮೀಜಿ ಹೇಳ, ಅಲ್ಲಮ್ಮ 20 ವರ್ಷದಿಂದ ವೇದಾಂತ ಕೇಳ್ತಾ ಇದ್ದೀನಿ. ಎಷ್ಟೊಂದು ಜನ ಸ್ವಾಮಿಗಳು ಬಂದು, ನೀನು ಸಚ್ಚಿದಾನಂದ ಸ್ವರೂಪ ಶುದ್ಧ ಚೈತನ್ಯ ಕಣೋ, ನೀನು ಶರೀರ ಅಲ್ಲ ಅಂತ 20 ವರ್ಷದಿಂದ ಹೇಳಿದ್ರಲ್ಲೂ ನಿಮ್ಗೆ ನಂಬಿಕೆ ಬರಲಿಲ್ಲ. ಅವ್ರು ಯಾರೋ ರಾಕ್ಷಸಿ ಅಂತಿದ್ದ ಒಪ್ಕೊಂಡ್ಬಿಟ್ಟಲ್ಲ. ಎಷ್ಟು ವಿಚಿತ್ರ ಇದೆ. ವೇದಾಂತ ಒಂದರಲ್ಲೇ ಹೇಳುವುದು
ನೀನು ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪ, ನೀನು ಬ್ರಹ್ಮ ಸ್ವರೂಪ. ಇನ್ನೆಲ್ಲ ಕಡೆ ನೀನು ಕಳ್ಳ ಮೋಸ್ಗಾರ ಅಂತಾನೆ. ಈ ಒಂದೇ ಕ್ಲಾಸಲ್ಲೇ ನೀನು ಅಜಂ ನಿರ್ವಿಕಲ್ಪಂ ನಿರಾಕಾರಮೇಕಂ ನಿರಾನಂದಮಾನಂದಮದ್ವೈತ ರೂಪಂ ಪರಂ ನಿರ್ಗುಣಂ ನಿರ್ವಿಶೇಷಂ ಪರಬ್ರಹ್ಮ ರೂಪಂ. ಒಂದೇ ಕ್ಲಾಸಲ್ಲಿ ಹೇಳು. ಅದರ ಬಗ್ಗೆ ನಮಗೆ ನಂಬಿಕೆ ಇಲ್ಲ. ಯಾರು ಏನೋ ಅಂದ್ರು ಎಸ್ ಅದು ನಾನು. ಹೀಗಾಗಿ ಅಧ್ಯಾಸಕ್ಕೆ ಬಲಿ ಪಶುಗಳು ನಾವಾಗಿದ್ದೇವೆ. ಸೊ ಈವಾಗ ಈ ಅಧ್ಯಾಸದಿಂದ ಹೊರಗೆ ತೆಗಿಬೇಕಾದ್ರೆ ಪ್ರಕ್ರಿಯೆ ಒಂದು ಬೇಕು, ಒಂದು ಮೆಥಡ್ ಬೇಕು. ದೇಹಕ್ಕೆ ಒಂದು ಕಾಯಿಲೆ ಬಂತು, ಆಯುರ್ವೇದದಲ್ಲಿ ಹೋಗ್ಬೇಕು. ಅವರು ನಾಡಿ ಹಿಡಿತಾರೆ. ಕಫ ವಾತ ಪಿತ್ತದಲ್ಲಿ ಏರುಪೇರಾಗಿದೆ. ಈ ಕಾಯಿಲೆ ಬರಲಿಕ್ಕೆ ಕಫ ಕಾರಣ, ಈ ಕಾಯಿಲೆ ಬರಲಿಕ್ಕೆ ವಾತ ಕಾರಣ, ಈ ಕಾಯಿಲೆಗೆ ಪಿತ್ತ ಕಾರಣ. ಆ ಪಿತ್ತ ಶಮನ ಮಾಡುವ, ಕಫ ಶಮನ ಮಾಡುವ, ನಿನ್ನ ಆರೋಗ್ಯ ಸರಿ ಹೋಗುತ್ತೆ. ಯಾರು ಹೇಳೋದು? ಅಲೋಪತಿ ಅಂತ ಹೋಗಿ ಕಫ ವಾತ ಪಿತ್ತ ಏನಿಲ್ವೇ ಇಲ್ಲ. ಅವ್ರದ್ದು ಅವ್ರದೇ ಮೆತ್ತಗೆ. ಉಷ್ಣ ಆಗಿದೆ ಅಂದ್ರೆ ಉಷ್ಣ ಗಿಷ್ಣ ಏನಿಲ್ಲ. ಉಷ್ಣ ಅನ್ನೋದನ್ನು ಒಪ್ಪೋದೇ ಇಲ್ಲ ಅಲೋಪತಿ. ಇವಾಗ ಅವ್ರದ್ದೇ ಒಂದು ಮೆಥಡ್, ಆ ಮೆಥಡ್ ಪ್ರಕಾರ ಅವರು ಟ್ರೀಟ್ಮೆಂಟ್ ಮಾಡ್ತಾರೆ. ಸ್ವಲ್ಪ ಆಲೋಚನೆ ಮಾಡಿ. ಕಾಯಿಲೆ ಇರೋದು ಯಾರಿಗೆ? ನನಗೆ. ನನ್ನ ಉದ್ದೇಶ ಏನು? ಅದರಿಂದ ಗುಣಮುಖನಾಗಬೇಕು ನಾನು. ಮೆಥಡ್ ನೂರಾರಿದೆ. ಯಾವುದು ನನಗೆ ಸೂಕ್ತ, ಯಾವುದರಲ್ಲಿ ನನಗೆ ನಂಬಿಕೆ ಇದೆ, ಅದನ್ನ ನಾನು ಅನುಸರಿಸಲ್ಲ. ಬೇರೆ ಯಾಕೆ ಅನುಸರಿಸಲ್ಲ? ನನಗೆ ನಾನೇ ಜಸ್ಟಿಫಿಕೇಶನ್ ಕೊಟ್ಕೊಳ್ಬೇಕು. ಜನರನ್ನ ಮೆಚ್ಚಿಸಲಿಕ್ಕಲ್ಲ, ನನಗೆ ಇದರಲ್ಲಿ ವಿಶ್ವಾಸ ಉಂಟು ಅಷ್ಟೇ. ಅದರಲ್ಲಿ ಯಾಕಿಲ್ಲ? ಅದರ ಇತಿಮಿತಿಗಳು ನನಗೆ ಗೊತ್ತು, ಇದರ ಇತಿಮಿತಿಗಳು ನನಗೆ ಗೊತ್ತು, ಇದು ಸರಿ. ಅದೇ ರೀತಿ ಪ್ರಕ್ರಿಯೆಗಳು ಹಲವಾರು, ಗುರಿ ಒಂದೇ. ಆದ್ರೆ ಇದೇ ಸರಿ ಅಂತ ಕೆಲವರು ಹೇಳ್ತಾರೆ, ಇದೇ ಸರಿ ಅಂತ ಕೆಲವರು. ನಾವು ಹೇಳೋದು, ನಿನಗೆ ಯಾವುದು ಸರಿಯೋ ಅದನ್ನ ನೀನು ಅನುಸರಿಸು. ಆದ್ರೆ ನೀನು ಆ ಮಾರ್ಗದಲ್ಲಿ ನಿಷ್ಠೆಯಿಂದ ಹೋಗ್ತಾ ಇದ್ರೆ ನಿನಗೆ ಅನಿಸ್ತದೆ ಇದು ತಪ್ಪು, ಇನ್ನೊಂದು ದಾರಿಯನ್ನ ನಾವು ಹುಡುಕಬೇಕು. ಪತಂಜಲಿ ಯೋಗ ಸೂತ್ರದಲ್ಲಿ ಅದಕ್ಕೆ ವ್ಯಾಸರ ಭಾಷ್ಯವನ್ನು, ಆ ವ್ಯಾಸ ಭಾಷ್ಯದಲ್ಲಿ ಪೂರ್ವ ಪಕ್ಷ ಒಂದು ಪ್ರಶ್ನೆ ಕೇಳ್ತಾನೆ. ಹರ್ಷಾನಂದ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಪತಂಜಲಿ ಯೋಗ ಸೂತ್ರ ವ್ಯಾಸ ಭಾಷ್ಯವನ್ನು, ರಾಮಕೃಷ್ಣ ಮಿಷನ್ ಪ್ರಶ್ನೆ. ಮತ್ತೆ ಗೀತಾ ಪ್ರೆಸ್ ಕಲ್ಯಾಣ ಯೋಗಾಂಕ ಅಂತ ಅಂಕವನ್ನೇ, ಕಲ್ಯಾಣ ವರ್ಷಕ್ಕೊಂದು ಅಂಕ ತೆಗಿತಾರಲ್ಲ, ಅದರಲ್ಲಿ ಇದೆ ವಿಚಾರ. ಈ ವ್ಯಾಸ ಭಾಷ್ಯವನ್ನೇ ಕೋಟ್ ಮಾಡ್ತಾರೆ. ಒಬ್ಬ ಪೂರ್ವ ಪಕ್ಷಿ ಪ್ರಶ್ನೆ ಕೇಳ್ತಾನೆ, ನಾನು ಯೋಗದಲ್ಲಿ ಹೋಗ್ತಾ ಇರ್ತೀನಿ, ನೀವು ಹೇಳಿದ ಈ ಹಂತಕ್ಕೆ ನಾನು ತಲುಪಿದ ಮೇಲೆ ಮುಂದೆ ಏನು ಅಂತ ಪ್ರಶ್ನೆ. ಮುಂದೆ ಏನು? ಆಗ ವ್ಯಾಸ ಭಾಷ್ಯದಲ್ಲಿ ಹೇಳ್ತಾರೆ, ಅಲ್ಲಿಗೆ ಹೋಗುವುದು ನಿನ್ನ ಕರ್ತವ್ಯ. ಅಲ್ಲಿಗೆ ಹೋದ ಮೇಲೆ ಮುಂದೆ ಏನು, ಅಲ್ಲಿಗೆ ಹೋದಾಗ ನಿನಗೆ ಗೊತ್ತಾಗ. ಇಲ್ಲಿಂದಾನೇ ಮುಂದೆ ಏನು ಅಂತ ಹೇಳಿದ್ರೆ ನಿನ್ಗೆ ಅರ್ಥ ಆಗಲ್ಲ. ನಾನು ಹೇಳಿದ್ರು ನಿನ್ಗೆ ಅರ್ಥ ಆಗಲ್ಲ. ನೀನು ಅಲ್ಲಿಗೆ ಹೋಗು, ಮುಂದೆ ಏನು ಅಂತ ನಿನಗೇ ಅರ್ಥ. ಹಾಗೆ ಯಾವುದೋ ಒಂದು ಮಾರ್ಗದಿಂದ ನಾನು ಹೋಗ್ತಾ ಇದ್ದೀನಿ, ಒಂದು ಹಂತಕ್ಕೆ ಹೋಗಿದ ತಕ್ಷಣ ಹೇಳ್ತದೆ, ಇಷ್ಟೇನಾ, ಅದನ್ನು ಬಿಟ್ಟು ಬೇರೆದಕ್ಕೆ ನಾನು ಅಲ್ಲಿಗೆ ಹೋಗ್ಬೇಕು. ಹೋಗಿ ಅದನ್ನು ಮೀರಬೇಕು. ಅಧ್ಯಾರೋಪ ಅಪವಾದ ಪ್ರಕ್ರಿಯೆ ಏನಿದು? ಇದು ಒಂದು ಟ್ರೀಟ್ಮೆಂಟ್. ಅಲೋಪತಿ ಆಯುರ್ವೇದ ಟ್ರೀಟ್ಮೆಂಟ್ ಇದ್ದ ಹಾಗೆ ಇದೊಂದು ಟ್ರೀಟ್ಮೆಂಟ್. ಇದು ಸತ್ಯ ಅಲ್ಲ, ನೆನಪಿನಲ್ಲಿ ಇಟ್ಕೊಳ್ಬೇಕು. ಇದು ಟ್ರೀಟ್ಮೆಂಟ್ ಅಷ್ಟೇ. ನೀವು ಆರೋಗ್ಯವಂತರು, ಯಾವುದೋ ಕಾರಣಕ್ಕೆ ಅನಾರೋಗ್ಯ ಬಂದಿದೆ. ಈ ಅನಾರೋಗ್ಯದಲ್ಲಿರುವ ನಿಮಗೆ
ಟ್ರೀಟ್ಮೆಂಟ್ ಕೊಟ್ರೆ ಏನಾಗುತ್ತೆ? ಅನಾರೋಗ್ಯ ಹೋಗಿ ಬ್ಯಾಕ್ ಟು ಹೆಲ್ದಿ, ಆರೋಗ್ಯವಂತರಾಗ್ತದೆ. ಟ್ರೀಟ್ಮೆಂಟ್ ಅಷ್ಟೇ ಇದು. ಈ ಟ್ರೀಟ್ಮೆಂಟ್ ಸತ್ಯ ಅಲ್ಲ. ಅದಕ್ಕೆ ಒಂದು ಶ್ಲೋಕ ಏನು? ಅಧ್ಯಾರೋಪ ಅಪವಾದಾಭ್ಯ ನಿಷ್ಪ್ರಪಂಚಂ ಪ್ರಪಂಚ್ಯತೆ ಶಿಷ್ಯಾಣಾಂ ಸುಖಬೋಧಾಯ ತತ್ವಜ್ಞೈ ಕಲ್ಪಿತ ಕ್ರಮಃ. ಬಹಳ ಬಹಳ ಇಂಪಾರ್ಟೆಂಟ್ ಈ ಶ್ಲೋಕ. ಈ ಅಧ್ಯಾರೋಪ ಅಪವಾದ ಅನ್ನುವಂತಹ ಟ್ರೀಟ್ಮೆಂಟ್ ಏನಿದೆ, ಚಿಕಿತ್ಸೆ ಏನಿದೆ, ಇದರ ಉದ್ದೇಶ ಏನು? ತತ್ವಜ್ಞೈ ಕಲ್ಪಿತ ಕ್ರಮ. ತತ್ವವನ್ನ ತಿಳಿದಿರುವ ಜ್ಞಾನಿಗಳು ಸೃಷ್ಟಿ ಮಾಡಿರುವ ಒಂದು ಟ್ರೀಟ್ಮೆಂಟ್. ಟ್ರೀಟ್ಮೆಂಟ್ ಅಷ್ಟೇ, ಕಲ್ಪಿತ ಕ್ರಮ. ಏನ್ ಮಾಡ್ತಾರೆ? ಏತಕ್ಕೋಸ್ಕರ ಶುರು ಮಾಡಿದ್ದಾರೆ? ಶಿಷ್ಯಾಣ ಸುಖಬೋಧ. ಬಂದಿರುವಂತಹ ಸಾಧಕರು ಯಾರಿದ್ದಾರೆ, ಶಿಷ್ಯರು ಯಾರಿದ್ದಾರೆ, ಅವರಿಗೆ ಒಳ್ಳೆಯ ರೀತಿಯಲ್ಲಿ ಅರ್ಥ ಆಗಲಿ ತತ್ವ ಅನ್ನುವುದಕ್ಕೋಸ್ಕರ ಜ್ಞಾನಿಗಳು ಸೃಷ್ಟಿಸಿರುವ ಒಂದು ಕ್ರಮ, ಒಂದು ಮೆಥಡ್, ಒಂದು ಟ್ರೀಟ್ಮೆಂಟ್. ಏನ್ ಟ್ರೀಟ್ಮೆಂಟು? ನಿಷ್ಪ್ರಪಂಚಂ ಪ್ರಪಂಚತೆ. ಬಹಳ ಇಂಪಾರ್ಟೆಂಟ್ ವಾಕ್ಯ. ಇಲ್ಲದೆ ಇರುವ ಪ್ರಪಂಚವನ್ನ, ಸೃಷ್ಟಿಯಾಗದ ಪ್ರಪಂಚವನ್ನ ಸೃಷ್ಟಿ ಮಾಡುವುದು, ನಂತರ ಸೃಷ್ಟಿ ಮಾಡಿದ್ದನ್ನ ಸೃಷ್ಟಿಯಾಗಿಲ್ಲ ಅಂತ ಹೇಳು. ಇದು ಟ್ರೀಟ್ಮೆಂಟ್. ಅಧ್ಯಾರೋಪ ಅಪವಾದಾಭ್ಯ ಥ್ರೂ ಸೂಪರ್ ಇಂಪೋಸಿಷನ್ ಅಂಡ್ ಡಿ ಸೂಪರ್ ಇಂಪೋಸಿಷನ್. ಅಧ್ಯಾರೋಪ ಮತ್ತೆ ಅಪವಾದ ಪ್ರಕ್ರಿಯೆ ಎರಡರಿಂದ ಏನ್ ಮಾಡ್ತಾ ಇದ್ದೀವಿ? ನಿಷ್ಪ್ರಪಂಚಂ, ಇಲ್ಲದ ಪ್ರಪಂಚವನ್ನ, ಸೃಷ್ಟಿಯಾಗದ್ದನ್ನ ಪ್ರಪಂಚತೆ ಸೃಷ್ಟಿಯಾಯಿತು ಅಂತ ಹೇಳ್ತೀವಿ. ಇದು ಅಧ್ಯಾರೋಪ. ಅಪವಾದ ಅಂದ್ರೆ ಮತ್ತೆ ಸೃಷ್ಟಿಯಾಗಿಲ್ಲ ಅನ್ನೋದೇ. ಏತಕ ಸ್ವಾಮಿ ಮಾಡ್ತಾ ಇರೋದು? ಶಿಷ್ಯಾಣ ಸುಖಬೋಧ. ಶಿಷ್ಯರುಗಳಿಗೆ ಒಳ್ಳೆಯ ರೀತಿಯಲ್ಲಿ ಅರ್ಥ ಆಗಲಿ ಅನ್ನುವ ಉದ್ದೇಶದಿಂದ ತತ್ವಜ್ಞೈ ಕಲ್ಪಿತ ಕ್ರಮ. ತತ್ವಜ್ಞಾನಿಗಳಿಂದ ಕಲ್ಪಿಸಲ್ಪಟ್ಟಿರುವ ಒಂದು ಕ್ರಮ, ಒಂದು ಮೆಥಡ್. ಶಿಷ್ಯರ ಸುಖ ಜ್ಞಾನಕ್ಕಾಗಿ, ಸುಖ ಬೋಧಕ್ಕಾಗಿ. ಏನಾಗಂದ್ರೆ, ಸಣ್ಣ ಮಕ್ಕಳಾಗಿದ್ದಾಗ ಸ್ವಲ್ಪ ಆಲೋಚನೆ ಮಾಡಿ, ಎಷ್ಟು ಸೊಗಸಾಗಿದೆ. ಸಣ್ಣ ಮಗು ಅಲ್ಲಿ ಮಲಗಿದೆ, ನೋಡ್ತಾ ಇದ್ರಿ, ನೀವು ಕೂತ್ಕೊಂಡಿರೋ ನಿಂತ್ಕೊಂಡ್ರಿ, ನಂತರ ಮುಂದೆ ಹೋದ್ರಿ, ಅದು ತಲೆನಲ್ಲಿ ಬಂತು, ಅರೆ ಎಷ್ಟು ಸುಲಭವಾಗಿ ಹೋಗ್ತಾ ಇಲ್ಲ, ನನ್ನ ಕೈಯಲ್ಲಿ ಯಾಕೆ ಆಗ್ತಾ ಇಲ್ಲ? ಸ್ವಲ್ಪ ಕೈ ಕಾಲು ಅಲ್ಲ ಅಲ್ಲಾಡ್ಸುತ್ತೆ, ಸ್ವಲ್ಪ ಬಾರ್ಲಿ ಬಿಡುತ್ತೀವಿ, ಹೇಗಿದ್ದ ಹೇಗೆ ಬಿಡುತ್ತೆ. ನಂತರ ಕ್ರಾಲಿಂಗ್ ಅಂತೀವಿ, ದೇಗುವುದು ಅಂತೀವಿ ನಾವು. ಹೀಗೆ 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 ಮುಂದೆ ಹೋಗುತ್ತೆ. ಏನೋ ಸಪೋರ್ಟ್ ಸಿಕ್ತು, ಕಂಬ ಗೋಡೆ ಇಟ್ಕೊಂಡು ನಿಂತ್ಕೊಳ್ಳುತ್ತೆ, ಕಷ್ಟಪಟ್ಟು ಬೀಳುತ್ತೆ, ಮೇಲೆ ಎದ್ದು ನಿಂತ್ಕೊಳ್ಳುತ್ತೆ. ಅದೇ ಗೋಡೆಯನ್ನೇ ಇಟ್ಕೊಂಡು ಮುಂದೆ ಹೋಗುತ್ತೆ. ಒಂದಷ್ಟು ತಿಂಗಳಾದ ಮೇಲೆ ಸಹಾಯ ಇಲ್ಲದೇನೆ ನಿಂತ್ಕೊಳ್ಳುತ್ತೆ. ನಾವು ಮೂರ್ಖರು ತಿಳ್ಕೊಳ್ಳೋದು ಏನು? ನಾನು ಮಗುವಿಗೆ ನಡೆಯುವುದನ್ನ ಹೇಳ್ಕೊಡ್ತೀನಿ, ಬಾ ಪುಟ್ಟ ಪುಟ್ಟ ಹೆಜ್ಜೆ, ನಮಗ್ ಮಾಡ್ಲಿಕ್ಕೆ ಕೆಲಸ ಇಲ್ಲ ಅಷ್ಟೇ, ಅದಷ್ಟಕ್ಕೆ ಅದೇ ಕಲಿಯುವುದು, ನಾವು ಹೇಳ್ಕೊಡುವುದಲ್ಲ. ಮನಸ್ಸು ಒಂದು ವೇಳೆ ಸರಿಯಾಗಿದ್ದರೆ, ಇಂದ್ರಿಯಗಳು ಸರಿಯಾಗಿದ್ದರೆ, ಸ್ವಾಭಾವಿಕವಾಗಿ ಮಲಗಿರುವ ಮಗು ಬಾರ್ಲ ಬೀಳ್ತದೆ, ಕೂತ್ಕೊಳ್ತದೆ, ನಿಂತುಕೊಳ್ಳಿಕ್ಕೆ ಪ್ರಯತ್ನ ಪಡ್ತದೆ, ನಡೆಯಲಿಕ್ಕೆ ಪ್ರಯತ್ನ ಪಡ್ತದೆ. ಮಾಡಲಿಲ್ಲ ಅಂದ್ರೆ ಮೆಂಟಲಿ ಡಿಸೇಬಲ್ಡ್ ಅಥವಾ ರಿಟಾರ್ಡ್. ಒಂದು ಮಗು ತಾನಾಗಿ ಕೂತ್ಕೊಳ್ತಾ ಇಲ್ಲ, ತಾನಾಗಿ ನಡೀತಾ ಇಲ್ಲ ಅಂದ್ರೆ ಸಮ್ ಪ್ರಾಬ್ಲಮ್ ಇದೆ ಮಗುವಿನಲ್ಲಿ. ಸಹಜವಾಗಿ ಮಗು ಎಲ್ಲ ಕೆಲಸಗಳು ಮಾಡ್ತದೆ.
ಇದು ಸಹಜ. ಸ್ವಲ್ಪ ಆಲೋಚನೆಯಿಂದ ಮಾಡಿದ್ದೀವಿ. ಸೊ ಮಗು ತಾನಾಗಿಯೇ ಮಾಡ್ತದೆ, ನಾವೇನು ಹೇಳ್ಕೊಡುವ ಅವಶ್ಯಕತೆ ಇಲ್ಲ. ಏನು ಹೇಳ್ಕೊಡುವ ಅವಶ್ಯಕತೆ ಇಲ್ಲಿ. ಈ ಪ್ರಕ್ರಿಯೆ ಏನ್ ಮಾಡ್ತದೆ? ಶಿಷ್ಯಾಣ ಸುಖಬೋಧಾಯ ಅಧ್ಯಾರೋಪ ಅಪವಾದ ಪ್ರಕ್ರಿಯೆ ಮುಖಾಂತರ ಇಲ್ಲದನ್ನ ಇದೆ ಅಂತ ಸೃಷ್ಟಿ ಮಾಡಿ ನಂತರ ಇಲ್ಲ ಅಂತ ಹೇಳಿ ಈ ಸೃಷ್ಟಿ ಮಾಡುವ ಕಥೆ ಏನೆಲ್ಲ ಇದೆಯಲ್ಲ, ಇದಕ್ಕೆ ಹೆಸರು ಅಧ್ಯಾರೂಪ, ಸೂಪರ್ ಇಂಪೋಸಿಷನ್. ಸೃಷ್ಟಿ ಮಾಡಿ ಒಂದು ಕಡೆ ಹೇಳಿದಾಗ ಇನ್ನೊಂದು ಕಡೆ ಹೇಳಿಲ್ಲ. ಯಾಕೆ? ಹೇಳುವವರು ಬೇರೆ, ಮುಂದೆ ಕೂತಿರುವವರು ಬೇರೆ, ಶಿಷ್ಯರು ಬೇರೆ. ಯಾದ್ರಿಂದ ಗುರುಗಳು ಹೇಳುವ ಶೈಲಿಯೂ ಬೇರೆ. ಚಿನ್ಮಯಾನಂದನ್ನು ಯಾರು ಕೇಳಿದ್ರು, ನಮ್ಮ ಹಿಂದೂ ಧರ್ಮದಲ್ಲಿ 33 ಕೋಟಿ ದೇವತೆಗಳು ಅಂತ ಇದಾರಲ್ಲ ಸ್ವಾಮೀಜಿ, ನಿಜವಾಗ್ಲೂ ಇದ್ದಾರೆ? ಅದಕ್ಕೆ ಸ್ವಾಮೀಜಿ ಹೇಳಿದ್ರು, ಈ ಪ್ರಶ್ನೆ ಕೇಳುವ ಸಮಯದಲ್ಲಿ ನಮ್ಮ ದೇಶದ ಪಾಪ್ಯುಲೇಷನ್ ಬಹುಶಃ 33 ಕೋಟಿ ಇತ್ತು ಅಂತ ಅನಿಸ್ತದೆ. ಅದಕ್ಕೋಸ್ಕರ 33 ಕೋಟಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಇವಾಗ ಕೇಳಿದ್ರೆ ಇವಾಗ 150 ಕೋಟಿ ಅಂತ ಹೇಳ್ತಾರೆ ಅಷ್ಟೇ. ಹಾಗಾದ್ರೆ ದೇವರು ಯಾರು? ದೇವರು ಕಣ್ಣಿಗೆ ಕಾಣಿಸುವುದೆಲ್ಲವೂ ದೇವರು. ಇನ್ನ ಕ್ರಿಮಿ, ಕೀಟ, ಮೀನು, ಪಕ್ಷಿಗಳೆಲ್ಲ ಸೇರಿಸಿದ್ರೆ ಇನ್ನ ಕೋಟಿ ಕೋಟಿ ಆಗುವುದು. ಹೀಗಾಗಿ ಕೇಳುವವರಿಗೆ ತಕ್ಕಂತೆ ಉತ್ತರ. ಎಲ್ಲ ಉಪನಿಷತ್ತುಗಳಲ್ಲಿ, ಪ್ರಕರಣ ಗ್ರಂಥಗಳಲ್ಲಿ ಪಂಚಮಹಾಭೂತಗಳು ಅನ್ನುವಂತಹದನ್ನ ಹೇಳ್ತಾರೆ. ಛಾಂದೋಗ್ಯಕ್ಕೆ ಬಲ್ಲಿ ಅಲ್ಲಿ 3 ಮಹಾಭೂತ, 5 ಇಲ್ಲವೇ ಇದೆ. ತೇಜೋವನ್ನ, ತೇಜ ಅನ್ನ, ಈ 3 ಮಹಾಭೂತಗಳಲ್ಲಿ ಎಲ್ಲ ಕಡೆ ಪಂಚೀಕರಣ ಅಂತೀವಿ, ಇಲ್ಲಿ ತ್ರಿವೃತ್ಕರಣ ಅಂತೀವಿ. ಆಚಾರ್ಯರು ಭಾಷ್ಯದಲ್ಲಿ ಹೇಳ್ತಾರೆ ಏನು, ಯಾಕೆ ಇಲ್ಲಿ 3 ಅಂತ ಹೇಳಿದ್ದಾರೆ? ನೋಡಪ್ಪ, ಇದಕ್ಕೆ ಹಲವಾರು ಅರ್ಥಗಳಿವೆ. ಮೊದಲನೇ ಅರ್ಥ 5. ಈ 5ರಲ್ಲಿ 2 ಹಿಂದೆ ಹೇಳಾಗಿದೆ, ಆದ್ರಿಂದ ಇನ್ನೂ ತಿಳ್ಕೋ, ಅದಕ್ಕೋಸ್ಕರ ಇರಬಹುದು. ಇನ್ನೊಂದು, ಇಲ್ಲಿ ಉದ್ದೇಶ ಸೃಷ್ಟಿಯಾಗಿದೆ ಅನ್ನುವುದನ್ನು ಪ್ರೂವ್ ಮಾಡುವುದಲ್ಲ. ಇಲ್ಲಿ 3 ಅನ್ನುವಂತಹದ್ದು ತೆಗೆದುಕೊಂಡಿದ್ದು ಅಧ್ಯಾರೂಪವನ್ನ ಮಾಡಿ ನಂತರ ಅಪವಾದ ಮಾಡಲಿಕ್ಕೆ 5 ತೆಗೆದುಕೊಂಡ್ರೆ ಏನು, 3 ತೆಗೆದುಕೊಂಡ್ರೆ ಏನು ಅಲ್ವಾ? ಇವಾಗ ನಾನು ನಿಮ್ಮೆಲ್ಲರಿಗೂ ಕಣ್ಣು ಮುಚ್ಚಿಕೊಂಡು ಒಳ್ಳೆ ತಿಂಡಿ ಅನ್ನುವಂತಹದನ್ನ ಕಲ್ಪಿಸಿಕೊಳ್ಳಿ ಅಂದ್ರೆ, ಉಪ್ಪಿಟ್ಟು ಅಂತ ನೀವು ಕಲ್ಪಿಸಿಕೊಂಡ್ರೆ ನಾನು ಏನ್ ಮಾಡ್ಲಿಕ್ಕೆ? ಕಲ್ಪನೆ ಮಾಡ್ಕೊಂಡಾಗ ಏನೋ ಸ್ಪೆಷಲ್ ಹೊಸ ಸೃಷ್ಟಿ ಮಾಡ್ಕೊಂಡು ಕಲ್ಪನೆ ಮಾಡೋದಕ್ಕೆ ಏನ್ ಕುಂದು ಬರಬೇಕು? ಉಪ್ಪಿಟ್ಟು ಅದು ನಾನೇ ಮಾಡಕ್ಕಾಗಲ್ಲ. ಸೊ ಹೀಗಾಗಿ when we are imagining, imagine something good, ಏನ್ ಬೇಕಾದ್ರೂ ಇಮ್ಯಾಜಿನ್ ಮಾಡ್ಕೊಳ್ಬೋದಲ್ಲ. ಹಾಗೆ ಕಲ್ಪನೆಯನ್ನ ಮಾಡ್ತಾ ಇದ್ದಾಗ 5 ಮಾಡ್ಕೊಂಡ್ರೆ ಏನು, 3 ಮಾಡ್ಕೊಂಡ್ರೆ ನಿಷ್ಪ್ರಪಂಚಂ ಪ್ರಪಂಚತೆ. ವೇದಾಂತದಲ್ಲಿ ಅಜಾತವಾದ ಅನ್ನುವಂಥದ್ದು ಇರು, ಏನು ಹುಟ್ಟಿಲ್ಲ, ಏನು ಬದಲಾವಣೆ ಇಲ್ಲ ಇದು. ಆದ್ರೆ ಮೊದಲು ಹುಟ್ಟಿದೆ ಅಂತ ಹೇಳಲೇಬೇಕು, ಹುಟ್ಟಿದೆ ಅಂತ ಹೇಳಲೇಬೇಕು. ಯಾಕೆ? ನಾನು ಸ್ವಾಭಾವಿಕವಾಗಿ ಅಧ್ಯಾಸದಲ್ಲಿ ಇರುವುದರಿಂದ ಎಲ್ಲವನ್ನ, ನಾನು ದಪ್ಪ, ನಾನು ಸಣ್ಣ, ನನ್ನ ಹೆಸರಿದು, ನನ್ನ ಫೇಸ್ ಇದು, ನನ್ನ ಫೇಸ್ ವ್ಯಾಲ್ಯೂ ಇದು, ಇದೆಲ್ಲವನ್ನ ಸತ್ಯ ಅಂತ ನಾನು ಒಪ್ಪಿರುವುದರಿಂದ ಫಸ್ಟ್ ಏನ್ ಮಾಡ್ಬೇಕು? ಸೃಷ್ಟಿಯಾಯಿತು ಅಂತ ಹೇಳು. ಆವಾಗ ಕರೆಕ್ಟ್, ನಾನು ತಿಳ್ಕೊಂಡಿದ್ದೆ ಸರಿ ಅಂತ ಬರ್ತದೆ. ಇದಿಷ್ಟು ಪೋರ್ಷನ್ ಅಧ್ಯಾರೋಪ. ನಂತರ ಗುರು ಹೇಳ್ತಾನೆ, ಅರ್ಧ ಅಷ್ಟೇ ಟೀಚಿಂಗ್ ಆಗಿದೆ, ಇನ್ನರ್ಧ ಇದೆ. ಏನು? ಅಪವಾದ ತೆಗಿಬೇಕು. ತೆಗಿಬೇಕು ಅಂದಾಗ ಮಾಯಾ
ಅಧ್ಯಾರೂಪದಲ್ಲಿ ಮಾಯಾ ಬರೋದೇ ಇಲ್ಲ. ಮಾಯಾ ಕಾನ್ಸೆಪ್ಟ್ ಬರುವುದೇ ಅಪವಾದ ಪ್ರಕ್ರಿಯೆ. ಅಪವಾದ ಪ್ರಕ್ರಿಯೆನೆಂದು ಡಿ ಸೂಪರ್ ಇಂಪೋಸಿಷನ್ ಮಾಡಬೇಕಾದಾಗ ಮಾಯೆಯನ್ನು ಸ್ಥಾಪಿತ. ಸೊ ಅಧ್ಯಾರೂಪ ಅಂದ್ರೆ ಏನು? ಏತಸ್ಮಾದಾತ್ಮನಃ ಆಕಾಶ ಸಂಭೂತಃ ಆಕಾಶಾತ್ ವಾಯು ವಾಯೋರಗ್ನಿ ಅಗ್ನೇರಾಪಃ ಅದ್ಭ್ಯಃ ಪೃಥಿವೀ ಪೃಥಿವ್ಯಾಂ ಓಷಧಯಃ ಓಷಧೀಭ್ಯೋನ್ನಂ ಅನ್ನಾತ್ ಪುರುಷಃ. ಎಲ್ಲವೂ ಸೃಷ್ಟಿಯ ಕ್ರಮ. ಕಗ್ಗದಲ್ಲಿ ಡಿವಿಜಿ ಹೇಳ್ತಾರೆ, ಸುಮ್ಮನೊಬ್ಬಂಟಿಯಂತಿಹುದು ಬೇಸರಬಹುದು, ಒಮ್ಮುವೆನು ಕೋಟಿ ರೂಪದಲ್ಲಿ ನಾನೆಂದು ಬೊಮ್ಮನೆಳಸಿದನಂತೆ ಆ ಎಳಸಿಕೆಯೇ ಮಾಯೆ, ನಮ್ಮಿರುವು ಮಾಯೆಯಲ್ಲಿ ಮಂಕುತಿಮ್ಮ. ಫಸ್ಟ್ ಪೋರ್ಷನ್ ಯಾವುದು? ಅಧ್ಯಾರೂಪ. ಸುಮ್ಮನೊಬ್ಬಂಟಿಯಂತಿಹುದು ಬೇಸರಬಹುದು. ಸುಮ್ಮನೆ ಇದ್ದ ಬೇಜಾರಾಯ್ತು, ಜಗತ್ತನ್ನ ಸೃಷ್ಟಿ ಮಾಡು. ಒಮ್ಮುವೆನು ಕೋಟಿ ರೂಪದಲ್ಲಿ ತಾನೆಂದು ನಾನೇ ನೂರಾರು ಆಗ್ತೇನೆ ಅಂತ. ಇದೇ ವಿಚಾರ ಶುರು ಮಾಡುತ್ತೇನೆ. ಏನು? ಸ್ವಾಮೀಜಿ ಒಬ್ಬ ದೇವರಿಂದ, ಕರೆಕ್ಟ್, ದೇವನೊಬ್ಬ ನಾಮ ಹಲವು ಬೇರೆ. ಆ ಒಬ್ಬ ದೇವರು ಎಲ್ಲವನ್ನ ಸೃಷ್ಟಿ ಮಾಡ್ತಾನೆ. ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇದೆ. ಏನ್ ಕನ್ಫ್ಯೂಷನ್? ಇವಾಗ ಆ ಒಬ್ಬ ಹಿಂದೂನು, ಮುಸ್ಲಿಮು, ಕ್ರಿಶ್ಚಿಯನ್, ಸದ್ಯಕ್ಕೆ ಮೂರೇ. ಬಿಕಾಸ್ ನಾವೆಲ್ಲ ಹಿಂದೂಗಳಾಗಿರೋದ್ರಿಂದ ಅವನಿಗೆ ಹಿಂದೂನೇ, ಗುಡ್, ಅವನಿಗೆ ಹಿಂದೂನೇ. ನೋ ಮುಸ್ಲಿಂ, ನೋ ಕ್ರಿಶ್ಚಿಯನ್. ವೆರಿ ಗುಡ್. ಬಟ್ ಮುಸ್ಲಿಂ ಕ್ರಿಶ್ಚಿಯನ್ ಇದೆ ಅಲ್ವಾ ಇವಾಗ? ಆಯ್ತು, ವೆರಿ ಗುಡ್. ಆದ್ರೆ ಅವನಿಗೆ ಹಿಂದೂನೇ. ನಮ್ಮ ದೇವರು ಅವನ ತಲೆ ಸರಿ ಇದ್ದಿದ್ರೆ ಈ ಮುಸ್ಲಿಂ ಕ್ರಿಶ್ಚಿಯನ್ ಏನಕ್ಕೆ ಸೃಷ್ಟಿ ಮಾಡ್ದ? ಎಲ್ಲವನ್ನೂ ಸೃಷ್ಟಿ ಮಾಡಿದ ಅವನೇ ತಾನೆ. ಯೋಚನೆ ಮಾಡಿ, ನಾನು ವಿಚಾರ ಮಾಡಿ. ಆ ನಮ್ಮ ದೇವರು ಒಬ್ಬನೇ, ಬರೀ ನಮ್ಮವರನ್ನ ಸೃಷ್ಟಿ ಮಾಡಬಹುದಾಗಿತ್ತಲ್ಲ, ಇವನ್ನೆಲ್ಲ ಯಾಕೆ ಸೃಷ್ಟಿ ಮಾಡ್ದ? ಈ ರೀತಿ ವಿಚಾರ ಮಾಡುವುದನ್ನ ಕಲ್ತ್ಕೊಂಡಾಗ, ಚಿಂತನೆ ನಮ್ಮನ್ನು ನಾವು ಪ್ರಶ್ನೆ ಹಾಕಿಕೊಂಡಾಗ, ಹುಡುಕಿದಾಗ ಉತ್ತರ ನಮ್ಮ ಒಳಗಡೆಯಿಂದಾನೇ ಬರ್ತದೆ. ನಮ್ಮ ಒಳಗಡೆಯಿಂದಾನೇ ಬರ್ತದೆ. ನಮ್ಮ ಊರಲ್ಲಿ ಇದ್ದದ್ದು ಒಂದೇ ಫ್ಯಾಮಿಲಿ, ನಮ್ಮ ಮುತ್ತಾತನ ಫ್ಯಾಮಿಲಿ. ಆ ನಮ್ಮ ಮುತ್ತಾತ ಅದೇನು 3 ಜನ ಮಕ್ಕಳನ್ನು ಮಾಡ. ನಮ್ಮ ಮುತ್ತಾತ ಒಬ್ಬ ಮಗನ ಮಾಡ್ಕೊಂಡಿದ್ರೆ ಪ್ರಾಬ್ಲಮೇ ಆಗ್ತಾ ಇದೆ. 3 ಜನ ಮಕ್ಕಳು. ಆ 3 ಜನ ಮಕ್ಕಳ ವಯಸ್ಸಿಗೆ ಬಂದು ಮದುವೆ ಆಗುವ ಜೊತೆಗೆ ಅವ್ರ ಹೆಂಡತಿರು ಆಗದೆ ಇರುತ್ತ 3 ಭಾಗ ಆಯ್ತು. ತಾತ 1, ತಾತ 2, ತಾತ 3. ಈ 3 ಜನ ತಾತಂದ್ರಿಗೂ ಏನು ಪ್ರಾಬ್ಲಮ್ ಇಲ್ಲ. ಆ ಅಜ್ಜಿಯರಿದ್ರಲ್ಲ, ಇವ್ ಕಂಡ್ರೆ ಅವ್ರಿಗಾಗಲ್ಲ, ಅವ್ರ ಕಂಡ್ರೆ ಇದ್ರಾಗಲ್ಲ. ಈ ತಾತನಿಗೆ 4 ಜನ ಮಕ್ಕಳು, ಆ ತಾತನಿಗೆ 5 ಜನ ಮಕ್ಕಳು, ಈ ತಾತನಿಗೆ 2 ಮಕ್ಕಳು. ನಮ್ಮಪ್ಪನ ಕಾಲಕ್ಕೆ ಬರುವಷ್ಟೊತ್ತಿಗೆ ಆ ಮುತ್ತಾತನ ಕಾಲದಲ್ಲಿದ್ದಂತ ಒಂದು ಮನೆ ಇವಾಗ 12-13 ಮನೆ ಆಯ್ತು. 13ರಲ್ಲಿ ಎಷ್ಟು ಫ್ಯಾಮಿಲಿ ಇದೆ ನಿಂತು? 13 ಫ್ಯಾಮಿಲಿ. ಸತ್ಯನ ಇದ್ದದ್ದು ಒಂದೇ, ಒಟ್ಟಿಗಿರ್ಲಿಕ್ಕೆ ಆಗ್ಲಿಲ್ಲ. ಇವಾಗ 13 ಅನ್ನೋದು ಸತ್ಯವ? ಒಂದೇ ಫ್ಯಾಮಿಲಿ ಅನ್ನೋದು ಸತ್ಯವ? ಯೋಚನೆ ಮಾಡಿ. ಅದು ಮದುವೆ ಬಂತು ಅಂದಾಗ ದೊಡ್ಡವರು ಯಾರು ಅವರ ಹೆಸರೇ ಆಗ್ಬೇಕು. ಸಂಪ್ರದಾಯ. ನಮ್ಗೂ ಅವ್ರಿಗೆ ಆಗ್ಬರಲ್ಲ, ಅವ್ರ ಹೆಸರೇ ಬೇಡ, ನಾವೇ ಆಗ್ಬೇಕು. ನೀವು ಆಗ್ತದೆ, ನಾವು ನಗ್ಬೇಕು ಬರದೇ. ಇದೇ ಜಗತ್ತು. ಹೀಗಿದ್ರೇನೆ ಮಜಾ. ಯಾಕೆ? ನಮ್ಗೆ ಇದೇ ಬೇಕು. ಎಲ್ಲ ಸಿಂಪಲ್ ಆಗಿದ್ರೆ ನಮ್ಗೆ ಒಪ್ಕೊಳ್ಳಿಕ್ಕೆ ಆಗಲ್ಲ. ಒಂದೂರ್ನಲ್ಲಿ ಒಬ್ರು ರಾಜ ಇದ್ದ, ಒಂದೂರ್ನಲ್ಲಿ ಒಬ್ರು ರಾಣಿ ಇದ್ರು, ಇವಳು ಅವನನ್ನ ನೋಡ್ದು, ಅವನಿಬ್ಬರು ನೋಡ್ದು, ಅವರಿಬ್ರು ಮದುವೆ ಆದ್ರು. ಮನೆಯಲ್ಲಿ ಶುಭಂ ಬಂದ್ರೆ ಏನ್ ಸಿನಿಮಾ ಚೆನ್ನಾಗಿಲ್ಲ.
ಈ ರಾಜ ಅವಳನ್ನ ಇಷ್ಟಪಟ್ಟ ಆದ್ರೆ ಆ ರಾಜನಿಗೆ ಒಬ್ಬ ರಾಣಿಗೆ ಒಬ್ಬ ತಂಗಿನೋ ತಮ್ಮನೋ ಅಣ್ಣನೋ ಯಾರೋ ಇದ್ದ, ಅವ್ರಿಗೂ ಇವ್ರಿಗೂ ಆಗ್ತಾ ಇರ್ಲಿಲ್ಲ. ಆವಾಗ ಅವ್ರಿಗೂ ಇವ್ರಿಗೂ ಫೈಟ್ ಆಗಿ ಮಧ್ಯದಲ್ಲಿ ಅವ್ರ ಮುಂದೆ ಗಾಡಿ ವಾಹ್ ಸೂಪರ್ ಖುಷಿ. ಸಿಂಪಲ್ ಆಗಿರೋದು ನಮಗೆ ಬೇಡ, ಸಿಂಪಲ್ ಆಗಿರೋದು ಬೇಡ. ಇವಾಗ ಆಲೋಚನೆ ಎಷ್ಟು ಸೊಗಸಾಗಿದೆ. ಆ ಪರಬ್ರಹ್ಮ ಪರಮಾತ್ಮ ಒಬ್ಬ ಎಲ್ಲವನ್ನ ಸೃಷ್ಟಿ ಮಾಡಿ ಪ್ರಶ್ನೆ ಶುರುವಾಯಿತು. ಏನು? ಆ ಪರಮಾತ್ಮ ಜಗತ್ತನ್ನ ಸೃಷ್ಟಿ ಮಾಡ್ತಾ, ಆ ಸೃಷ್ಟಿ ಮಾಡಿದ್ದು ಪರಮಾತ್ಮ ಏನು ಸಂಬಂಧ? ಶುರುವಾಯಿತು ಸ್ವಾಮಿ. ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ, ಸತ್ಕಾರ್ಯವಾದ, ಅಸತ್ಕಾರ್ಯವಾದ, ಪರಿಣಾಮವಾದ, ವಿವರ್ತವಾದ. ಸೃಷ್ಟಿಯಲ್ಲೇ ಗಲಾಟೆ, ಸೃಷ್ಟಿಯಿಂದಲೇ ಶುರು. ಅಧ್ಯಾರೋಪ ಮಾಡ್ತಾ ಇರುವುದು ನಾವು, ಅದನ್ನು ಒಪ್ಪಲಿಕ್ಕೆ ತಯಾರಿ, ಒಪ್ಪಲಿಕ್ಕೆ ತಯಾರಿ. ನಮ್ಮ ಗ್ರಂಥಗಳಲ್ಲಿ ಬಂದು ಏನು? ಉದಾಹರಣೆ ಮೇಲೆ ಉದಾಹರಣೆ, ಉದಾಹರಣೆ ಮೇಲೆ ಉದಾಹರಣೆ. ಮಣ್ಣಿತ್ತು ಗೊತ್ತದ? ಮಣ್ಣು ಅನ್ನುವಂತಹದ್ದು ಕಾರಣ, ಕಾಸ್. ಮಣ್ಣಿನಿಂದ ಮಡಕೆ ಸೃಷ್ಟಿಯಾಯಿತು. ಮಡಕೆ ಅನ್ನುವಂತಹದ್ದು ಕಾರ್ಯ, ಮಣ್ಣು ಅನ್ನುವಂತಹದ್ದು ಕಾರಣ. ಮಡಕೆಯಿಂದ, ಮಣ್ಣಿನಿಂದ ಮಡಕೆ ಬಂತು. ಮಣ್ಣಿನಿಂದ ಮಡಕೆ ಸಿಂಪಲ್ ಆಗಿ ಬರಲಿಲ್ಲ. ಆ ಮಣ್ಣು ಅನ್ನುವಂತಹದನ್ನ ತಂದು ಹದ ಮಾಡಿ ಕುಂಬಾರ ಚಕ್ರದ ಮೇಲೆ ಆ ಚಕ್ರವನ್ನ ತಿರುಗಿಸಿ ಅವ ಕೂತು ಆ ಮಣ್ಣಿಗೆ ಒಂದು ಶೇಪ್ ಅನ್ನುವಂತಹದನ್ನ ಕೊಟ್ಟು, ನಂತರ ತಳವನ್ನ ಚಂದದಲ್ಲಿ ಒಡೆದು ಒಣಗಿಸಿ ಆ ಬೆಂಕಿಯಲ್ಲಿ ಹಾಕಿ ಸುಟ್ಟು ನಂತರ ಮಡಕೆ ಸೃಷ್ಟಿಯಾಯಿತು. ಸೊ ಮಡಕೆ ಅನ್ನುವಂತಹ ಕಾರ್ಯ ಬರಬೇಕಾದ್ರೆ 3 ಕಾರಣ ಇದೆ. ಒಂದು ಕಾರಣ, ಇದೆಲ್ಲ ಅಧ್ಯಾರೋಪ ಮಾಡ್ತಾ ಇರುವುದು. ಒಂದು ಕಾರಣ ಉಪಾದಾನ ಕಾರಣ, ಮೆಟೀರಿಯಲ್ ಕಾಸ್. 2 ಎಫಿಷಿಯಂಟ್ ಅಥವಾ ಇಂಟೆಲಿಜೆಂಟ್ ಕಾಸ್, ನಿಮಿತ್ತ ಕಾರಣ. ಇನ್ಸ್ಟ್ರೂಮೆಂಟಲ್ ಕಾಸ್, ಸಹಾಯಕ ಕಾರಣ. ಮುಖ್ಯವಾಗಿ ನಿಮಿತ್ತ, ಉಪಾದಾನ, ಸಹಾಯಕ ಅಂತ ಕೊಡ್ತೀವಿ. ಇನ್ಸ್ಟ್ರೂಮೆಂಟ್. ಮಣ್ಣು ತಾನಾಗಿ ಮಡಿಕೆ ಆಗಲಿಲ್ಲ, ಒಬ್ಬ ಕುಂಬಾರ ಅನ್ನುವಂತಹ ನಿಮಿತ್ತ ಬೇಕಾಯಿತು. ನಿಮಿತ್ತ ಕುಂಬಾರ, ಮಣ್ಣು 2 ಇದ್ರೆ ಆಗಲಿಲ್ಲ, ಅದಕ್ಕೆ ಒಂದು ಸಹಾಯ ಇನ್ಸ್ಟ್ರೂಮೆಂಟ್ಸ್ ಬೇಕಾಯಿತು. ಆ ಇನ್ಸ್ಟ್ರೂಮೆಂಟ್ಸ್ ಅನ್ನುವಂಥದ್ದು ಚಕ್ರ ಇರ್ಬೋದು, ಕೋಲ್ ಇರ್ಬೋದು, ಬೆಂಕಿ ಇರಬಹುದು, ಇವೆಲ್ಲವೂ ಕೂಡ ಇನ್ಸ್ಟ್ರೂಮೆಂಟ್ಸ್. ಹೀಗಾಗಿ ಮಡಕೆ ಸೃಷ್ಟಿಯಾಗಬೇಕಾದ್ರೆ ಮಣ್ಣು ಬೇಕು, ಕುಂಬಾರ ಬೇಕು, ಇನ್ಸ್ಟ್ರೂಮೆಂಟ್ಸ್ ಸಹಾಯಕ ಬೇಕು. ಇವಾಗ ಪ್ರಶ್ನೆ ಬಂತು, ಏನು? ಮಡಕೆ ಮಣ್ಣಿನ ಒಳಗಡೆ ಮುಂಚೆನೇ ಇತ್ತೋ ಅಥವಾ ಮಡಕೆ ಹೊಸದಾಗಿ ಸೃಷ್ಟಿಯಾಗಿತ್ತೋ? ಶುರುವಾಯಿತು. ಸತ್ಕಾರ್ಯವಾದ ಅಂತ ಒಂದಿದೆ, ಸಾಂಖ್ಯರು ಹೇಳುವಂತದ್ದೇನೋ ಸತ್ಕಾರ್ಯವಾದ. ಮಡಕೆ ಮಣ್ಣಿನ ಒಳಗಡೆ ಮುಂಚೆನೆ ಇತ್ತು. ಯಾಕೆ? ಹೊಸದಾಗಿ ಸೃಷ್ಟಿಯಾಗಲಿಕ್ಕೆ ಏನು ಇಲ್ಲ ಈ ಜಗತ್ತಿನಲ್ಲಿ. ಇಟ್ ವಾಸ್ ಎಕ್ಸಿಸ್ಟೆಡ್ ಆಲ್ರೆಡಿ. ಆವಾಗ ವೈಶೇಷಿಕ ಪ್ರಶ್ನೆ ಕೇಳ್ತಾರೆ. ಮಾಂಡುಕ್ಯ ಉಪನಿಷತ್ತು ಕಡೆಯದು ಅಲಾತ ಶಾಂತಿ ಪ್ರಕರಣದಲ್ಲಿ ಶುರುವಾಗುವುದೇ ಹೀಗೆ. ಮಜಾ ಇದೆ, ಇಂಟ್ರೆಸ್ಟ್ ಇರ್ಬೇಕಷ್ಟೇ. ಮಡಕೆ ಮಣ್ಣಿನ ಒಳಗಡೆ ಮೊದಲೇ ಇತ್ತೋ ಅಥವಾ ಹೊಸದೋ? ಮಡಕೆ ಮಣ್ಣಿನ ಒಳಗಡೆ ಇರಲಿಲ್ಲ ಅಂದರೆ ಇರಲಿಲ್ಲದ್ದು ಹೊಸದಾಗಿ ಸೃಷ್ಟಿಯಾಗಿದೆ. ಹೇಗೆ ಸಾಧ್ಯ? ನಾವೆಲ್ಲ ಸಣ್ಣ ಹುಡುಗರಿದ್ದಾಗ ಸ್ಕೂಲಲ್ಲಿ ಮಾಸ್ಟರ್ ಪ್ರಶ್ನೆ ಕೇಳುದು. ಒಂದು ನದಿ ಇದೆ,
ಈ ಕಡೆಯಿಂದ ಆ ಕಡೆಗೆ ಹೋಗ್ಬೇಕು, ದೋಣಿಯ ಮುಖಾಂತರ ಹೋಗ್ಬೇಕು. ಮೂರು ಜನ ಬಿಟ್ಟು ಒಂದು ನೊಣ ಬಂದು ಕೂತ್ಕೊಂಡ್ರು, ದೋಣಿ ಮುಳುಗೋಗು. ಮೂರೇ ಜನ ಹೋಗ್ಲಿಕ್ಕೆ ಸಾಧ್ಯ. ದೋಣಿ ನಡೆಸುವಂತಹ ನಾವಿಕ ಇನ್ನಿಬ್ಬರು ಅಷ್ಟೇ. ಒಂದಿನ ಏನಾಯ್ತು, ನಾವಿಕ ಹುಟ್ಟಿದ್ದಾರೆ, ಅಲ್ಲಿಗೆ ಗಂಡ ಹೆಂಡತಿ ಇಬ್ಬರು ಬಂದು ದೋಣಿ ಹತ್ತದು. ನೋಡಿದ್ರೆ ಏನು, ಆ ಹೆಂಡತಿ ತುಂಬು ಗರ್ಭಿಣಿ, ಎಲ್ಲಿ ಮೂಮೆಂಟ್ ಡೆಲಿವರಿ ಕಡೆ ಹೋಗ್ಬೇಕು ಅವರು. ದೋಣಿ ನಡೆಸ್ತಾ ಇದ್ದಾನೆ, ಮಧ್ಯಕ್ಕೆ ಹೋಗ್ತಾರೆ. ಒಂದು ಗಂಡು ಮಗು, ಒಂದು ನೊಣ ಬಂದು ಕೂತ್ರು ಮುಳುಗೋಗುತ್ತೆ. ಇವಾಗ 3 ಜನ ಇದ್ದದ್ದು 4 ಜನ. ದೋಣಿ ಮುಳುಗುತ್ತಾ, ನಮ್ ತಲೆಯಲ್ಲಿ ಕೂತಿರೋದೇನು, ನೊಣ ಬಂದು ಕೂತರು ಕೂಡ ಮುಳುಗೋಗು. ಮೂರ್ಖ. ಆ ಹೊಸದಾಗಿ ಬಂದ ಮಗು ಮುಂಚೆ ಅಮ್ಮನ ಹೊಟ್ಟೆ ಒಳಗಡೆ ಇತ್ತು, ಕಣ್ಣಿಗೆ ಕಾಣಿಸ್ತಾ ಇರ್ಲಿಲ್ಲ, ಅವ್ಯಕ್ತವಾಗಿತ್ತು. ಈಗ ವ್ಯಕ್ತವಾಯಿತು, ಈಗ ಕಣ್ಣಿಗೆ ಕಾಣಿಸುವಂತಾಯಿತು. ಆದ್ರಿಂದ ಹೊಸತಾಗಿ ಏನು ಬರಲಿಲ್ಲ. ಹೊಟ್ಟೆಯ ಒಳಗಡೆ ಕಣ್ಣಿಗೆ ಕಾಣಿಸದ ಹಾಗೆ ಇಟ್ಟ ಮಗು ಈಗ ಮಧ್ಯದಲ್ಲಿ ಕಾಣಿಸುವಂತಾಯ್ತು ಅಷ್ಟೇ. ಹೀಗಾಗಿ ಅದು ತೇಲುತ್ತೆ, ಮುಳುಗಲ್ಲ. ಇವಾಗ ಹೊಸದಾಗಿ ಬಂದ 4ನೇದಕ್ಕೆ ಏನಾದ್ರೂ ಅರ್ಥ ಉಂಟೋ? ನಮ್ಮನ್ನಾವೇ ಪ್ರಶ್ನೆ ಹಾಕೊಳ್ಳಿ. ಇಲ್ಲದೆ ಇರುವುದು ಬರ್ಲಿಕ್ಕೆ ಸಾಧ್ಯ ಇದೆಯೋ? ಇಲ್ಲ. ಹೇಳ್ತಾನೆ, ಮಡಕೆ ಮಣ್ಣಿನ ಒಳಗಡೆ ಮುಂಚೆನೇ ಇತ್ತು. ಇದು ಸಾಂಖ್ಯ ಸತ್ಕಾರ್ಯ. ಆಗ ವೈಶೇಷಿಕ ನ್ಯಾಯ ವೈಶೇಷಿಕರು ಪ್ರಶ್ನೆ ಕೇಳ್ತಾರೆ, ಒಂದು ವೇಳೆ ಮಣ್ಣಿನ ಒಳಗಡೆ, ಮಣ್ಣು ಅಂದ್ರೇನು? ಕಾರಣದ ಒಳಗಡೆ ಕಾರ್ಯರೂಪದ ಮಡಕೆ ಮುಂಚೆನೇ ಇತ್ತು ಅಂದ್ರೆ ಈ ಕಾರಣವನ್ನ ಕಾರಣ ಅಂತ ಯಾಕೆ ಕರಿಬೇಕು? ಅದನ್ನೇ ಕಾರ್ಯ ಅಂತ ಕರಿಬೋದಲ್ಲ. ಎಲ್ಲ ಮಜಾ. ಬಟ್ ನಮ್ದು ಪ್ರಾಬ್ಲಮ್ ಏನಂದ್ರೆ ಇಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ಹೊರಗೆ ಬರಬೇಕು. ಇದು ಎಷ್ಟು ಖುಷಿಯಾಗಿದೆ ಅಂದ್ರೆ, ಎಷ್ಟು ಖುಷಿಯಾಗಿದೆ ಈ ಕತೆ ಹೇಳುವುದು, ಇದರಿಂದ ನಮ್ದು ಆಸಕ್ತಿ, ಇದು ಈ ತರ್ಕ ಇದರಲ್ಲಿ. ಬಟ್ ಇದನ್ನ ಮೀರಿ ಬರಬೇಕು. ಆದ್ರೆ ಇದು ಎಷ್ಟು ಸೊಗಸಾಗಿದೆ ಅಂದ್ರೆ, ಆಚಾರ್ಯ ಶಂಕರರು ಶತಶ್ಲೋಕಿಯಲ್ಲಿ ಒಂದು ದೃಷ್ಟಾಂತ ಕೊಡ್ತಾರೆ. ರೇಷ್ಮೆ ಹುಳ ತನಗೋಸ್ಕರ ಒಂದು ಮನೆ ಮಾಡ್ಕೊಳ್ಳುತ್ತೆ. ಚಂದದಲ್ಲಿ ರೇಷ್ಮೆಯನ್ನು ಉಪಯೋಗಿಸಿ ಗೂಡು ಕಟ್ಟಿಕೊಳ್ಳುತ್ತೆ. ಅದು ಮಾಡಿದ್ದು ಒಂದೇನು, ಏನು ಡೋರ್ ಇರೋದು ಮರ್ತೋಯ್ತು. ಡೋರ್ ಬಾಗಿಲು. ಆದ್ರೆ ಇಂಟ್ರೆಸ್ಟ್ ಇದ್ದದೇನು ಫಸ್ಟ್ ಗೂಡು ಕಟ್ಟುವಂಥದ್ದು. ಆಮೇಲೆ ಕೈಗೆ ಬಂದು ಹೊರಗೆ ಬಾಗಿಲು ಇರಬೇಕಾಗಿತ್ತಲ್ಲ. ಸೊ ಕಟ್ ಮಾಡಿ ಒಂದು ರೌಂಡ್ ಮಾಡಿತ್ತು. ನಂತರ ಹೊರಗೆ ಬರೋಣ ಅಂತ. ಆದ್ರೆ ಮನುಷ್ಯರು ಬಹಳ ಬುದ್ಧಿವಂತ. ಅದು ಗೂಡು ಕಟ್ಟಿದ ತಕ್ಷಣ ಬಿಸಿ ನೀರಿನಲ್ಲಿ ಅದನ್ನ ಹಾಕಿ ಆ ರೇಷ್ಮೆಯನ್ನ ತೆಗೆದುಕೊಂಡು ನೂಲು ಮಾಡ್ಕೊಳ್ತೀವಿ. ಬಿಸಿ ನೀರಿನಲ್ಲಿ ಕುದೀತಾ ಆ ಹುಳ ಅಲ್ಲೇ ಸತ್ತು. ಆಚಾರ್ಯರು ಹೇಳ್ತಾರೆ, ನಮ್ಮದು ಅದೇ ಕಥೆ. ಎಲ್ಲ ಕಟ್ಕೊಂಡ್ವಿ, ನಂತರ ಹೊರಗೆ ಬರೋಣ ಅಂತ. ಆದ್ರೆ ಹೊರಗೆ ಬರೋದಕ್ಕಿಂತ ಮುಂಚೆ ಬಿಸಿನೀರಿನಲ್ಲಿ ಹಾಕಿ ರೇಷ್ಮೆಯನ್ನು ತೆಗೆದುಕೊಂಡು ಸಾಯಿಸಬೇಕು. ಹೀಗಾಗಿ ಈ ಒಂದು ಪ್ರಕ್ರಿಯೆಯಲ್ಲಿ ಅಧ್ಯಾರೋಪದಲ್ಲಿ ಏನೊಂದು ಸೃಷ್ಟಿ ಹೇಳಲಿಕ್ಕೆ ಹೊರಟಿದ್ದಾರೆ,
ಉದ್ದೇಶ ಏನು ಅಲ್ಲಿಗೆ ಹೋಗಲೇ ಇಲ್ಲ, ಇಲ್ಲೇ ಸಿಕ್ಕಾಕೊಂಡಿಲ್ಲ. ಆವಾಗ ಅವ ಹೇಳ್ತಾನೆ ಸತ್ಕಾರ್ಯವಾದಿ ಸಾಂಖ್ಯ. ಓಕೆ, ನಾನು ಡಿಫ್ರೆಂಟ್ ಎಕ್ಸಾಂಪಲ್ ಕೊಡ್ತೀನಿ. ಮಣ್ಣು ಮಡಿಕೆ ಬಿಟ್ಬಿಡು ಪಕ್ಕಕ್ಕೆ, ಇನ್ನೊಂದು ಬೇರೆ ಎಕ್ಸಾಂಪಲ್. ಪರಿಣಾಮವಾದ ಏನು? ಹಾಲಿದೆಯಲ್ಲ, ಹಾಲು ಅನ್ನುವಂತಹದ್ದು ಮೊಸರಾಗುತ್ತಲ್ಲ, ಮಣ್ಣು ಅನ್ನುವಂತಹದ್ದು ಮಡಿಕೆ ಅನ್ನುವಂಥದ್ದನ್ನ ಪಕ್ಕಕ್ಕೆ ತಳ್ಬಿಟ್ಟ. ಇವಾಗ ಹಾಲು ಅನ್ನುವಂಥದ್ದು ಮೊಸರಾಗುತ್ತಲ್ಲ, ಆ ರೀತಿಯಲ್ಲಿ ಪರಮಾತ್ಮ ಅನ್ನುವಂಥವನು ಜಗತ್ತನ್ನ ಸೃಷ್ಟಿ ಮಾಡಿದ. ಮಣ್ಣು ಅನ್ನುವಂತಹದನ್ನ ಮಡಿಕೆ ಸೃಷ್ಟಿ ಮಾಡಿದಂತೆ ಪರಮಾತ್ಮ ಜಗತ್ತನ್ನ ಸೃಷ್ಟಿ ಮಾಡಿದ, ಒಪ್ಲಿಕ್ಕೆ ಆಗ್ಲಿಲ್ಲ, ಪ್ರಾಬ್ಲಮ್ ಆಯ್ತು. ಹಾಲು ಅನ್ನುವಂತಹದನ್ನ ಮೊಸರು ಮಾಡ್ತೀವಲ್ಲ, ಪರಿಣಾಮ ಆದಂತೆ ಪರಮಾತ್ಮ ಜಗತ್ತನ್ನ ಸೃಷ್ಟಿ ಮಾಡ್ದ. ನಾವ್ ಎಲ್ಲಿದ್ದೀವಿ? ನಿಷ್ಪ್ರಪಂಚಂ, ಪ್ರಪಂಚದಲ್ಲೇ ಇದ್ದೀವಿ ನಾವು. ಇದರಲ್ಲೇ ಇಷ್ಟೊಂದು ಗಲಾಟೆ. ಆಗ ಮತ್ತೆ ಪ್ರಶ್ನೆ ಕೇಳಿದ್ರು, ಯಾರು? ಅದ್ವೈತಿಗಳ ಹತ್ರನೇ ಬರ್ತಾ ಇಲ್ಲ. ಈ ನ್ಯಾಯ ಮತ್ತೆ ವೈಶೇಷಿಕರು ಜೊತೆಗೆ ಸಾಹಿತ್ಯ, ಇವರು ಒಬ್ಬರನ್ನೊಬ್ಬರು ಗಲಾಟೆ ಮಾಡ್ಕೊಳ್ತಾ ಗೌಡಪಾದ ಕಾರಿಕಾದಲ್ಲಿ ಹೇಳ್ತಾರೆ, ನಾನೇನು ಮಾಡ್ತಾ ಇಲ್ಲ, ನೀವು ಗುದ್ದಾಡಿ ನಮ್ಮ ಅದ್ವೈತವನ್ನ ಸ್ಥಿರ ಮಾಡ್ತಾ ಇದ್ದೀರಾ, ಅಜಾತವಾದಕ್ಕೆ ಬರ್ತಾ ಇದ್ದೀರಾ ನೀವು. ಆದ್ರಿಂದ ನಾನು ಸುಮ್ಮನೆ ಇದ್ದೀನಿ, ನೀವೇ ಮಾತಾಡ. ಹಾಲು ಮೊಸರಾದಂತೆ. ವೆರಿ ಗುಡ್. ಈ ನ್ಯಾಯ ವೈಶೇಷಿಕರು ಮತ್ತೆ ಪ್ರಶ್ನೆ ಕೇಳಿದ್ರು, ಏನು? ಏನಂದ್ರೆ ಹಾಲು ಅಂದ್ರೆ ಪರಮಾತ್ಮ, ಕರೆಕ್ಟ್. ಮೊಸರು ಅಂದ್ರೆ ಈ ಜಗತ್ತು, ಜೀವ, ಕರೆಕ್ಟ್. ಹಾಲು ಮೊಸರಾಯಿತು ಅಂದ್ರೆ ಪರಮಾತ್ಮ ಸತ್ತೋದ ಆಗ್ಬೇಕ? ಯಾಕೆ? ಒಮ್ಮೆ ಹಾಲು ಮೊಸರಾದ್ಮೇಲೆ ಹಾಲು ಇಲ್ವೇ ಇಲ್ವಲ್ಲ. ಹಾಲು ಮೊಸರಾಯಿತು ಅಂದ್ರೆ ಮತ್ತೆ ಹಾಲು ಮತ್ತೆ ಸಿಕ್ಕೋದೇ ಇಲ್ಲ. ಪರಮಾತ್ಮ ಜಗತ್ತಾದ ಅಂದ್ರೆ ಪರಮಾತ್ಮನೇ ಇಲ್ಲ. ದೊಡ್ಡ ತಾಪತ್ರಯ ಆಯ್ತು. ಈ ಸಾಂಖ್ಯ ಸುಮ್ಮನಾದ, ಆಯ್ತಪ್ಪ ನೀನೇನು ಹೇಳ್ತೀಯ ಅಂತ ಅವ ಹೇಳ್ದ, ಸತ್ಕಾರ್ಯವಾದ ಪರಿಣಾಮವಾದ ಇಲ್ಲ, ಇರುವುದು ಅಸತ್ಕಾರ್ಯವಾದ. ಅಂದ್ರೆ ಏನು? ಮಡಕೆ ಮಣ್ಣಿನ ಒಳಗಡೆ ಇರಲಿಲ್ಲ, ಹೊಸದಾಗಿ ಸೃಷ್ಟಿಯಾಗಿದೆ. ಮಡಕೆ ಮಣ್ಣಿನ ಒಳಗಡೆ ಇರಲಿಲ್ಲ, ಹೊಸದಾಗಿ ಸೃಷ್ಟಿ. ಹೊಸದಾಗಿ ಸೃಷ್ಟಿಯಾಗಿದೆ, ಒಳಗಡೆ ಇರಲಿಲ್ಲ. ಆಗ ಬೌದ್ಧರು ಬರ್ತಾರೆ, ಪ್ರಶ್ನೆ ಕೇಳ್ತಾರೆ, ಇಲ್ಲದೆ ಇರುವುದು ಬರ್ಲಿಕ್ಕೆ ಹೇಗೆ ಸಾಧ್ಯ? ಇಲ್ಲದೆ ಇರೋದು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿ ಆಗುವಾಗಿದ್ರೆ ಇಲ್ಲೇನೋ ಒಂದು ಬಂದ್ಬೇಕಾಗಿ, ಆನೆ ಬರ್ಬೇಕಾಗಿತ್ತು, ಬರ್ಲಿ ನೋಡುವ. ಇಲ್ಲದೆ ಇದ್ರೆ ಹೇಗೆ ಬರ್ಲಿಕ್ಕೆ ಸಾಧ್ಯ? ಹೊಸದು ಹುಟ್ಟಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ಲ. ನೀನು ಒಂದು ವೇಳೆ ಏನೇನೋ ಬರ್ತದೆ ಅಂದ್ರೆ ಮಣ್ಣಿನಿಂದ ಬಂಗಾರ ಸೃಷ್ಟಿ ಆಗ್ಬೇಕಾಗಿತ್ತು, ಹಾಗಾಗಿ ಹೀಗೆ ಒಬ್ಬರನ್ನೊಬ್ಬರು ಇವರು ಹೇಳಿದ್ದಕ್ಕೆ ಅವರು ಹೇಳಿದ್ದಕ್ಕೆ ಇದು, ಮಧ್ಯದಲ್ಲಿ ಜೈನ ಬರ್ತಾನೆ, ಸ್ಯಾದ್ವಾದಿ ಅಂತಾರವ. ಇರಬಹುದು, ಇಲ್ಲದೆ ಇರಬಹುದು, ಹುಟ್ಟಬಹುದು, ಸಾಯಬಹುದು, ಹುಟ್ಟಬಹುದು ಆದ್ರೆ ಬದುಕದೇ ಇರಬಹುದು, ಸಾಯಲ್ಲ ಆದ್ರೆ ಬದುಕೇ ಇರ್ತಾನೆ ಅಂತ ಗ್ಯಾರಂಟಿ ಇಲ್ಲ. ಆ ಸ್ಯಾದ್ವಾದಿ ಅನ್ನುವಂಥದ್ದನ್ನ ನೀವು ಕೇಳ್ಬಿಟ್ರೆ ಕೃಷ್ಣ 7 ಆಪ್ಷನ್ಸ್ ಕೊಡ್ತಾನೆ. ಸಪ್ತಭಂಗಿ ನ್ಯಾಯ, ಎಲ್ಲ ಕ್ಯೂರಿಯಾಸಿಟಿ ಮನುಷ್ಯನ ಮನಸ್ಸಿನಲ್ಲಿ ಒಂಥರ ಆನಂದವನ್ನು ತಂದು ಕೊಡ್ತದೆ. ಹೋಗ್ತಾ ವಿಚಾರ ಮಾಡ್ತಾ ಹೋಗ್ತಾ ಇತ್ತು. ನಂತರ ಆ ಕೇಳಿದ್ದನ್ನ ಇವತ್ತಿನ ದಿನ ಪ್ರೆಸೆಂಟ್ ಡೇಗೆ ಅದನ್ನ ಅನ್ವಯಿಸ್ಕೊಳ್ಬೇಕು, ಆಗಲೇ ಖುಷಿ ಕೊಡೋದು. ಬರೀ ಆ ಪುಸ್ತಕದ್ದೇ ಓದಿದ್ರೆ ಮತ್ತೆ ಆನಂದ ಆಗಲ್ಲ, ಪ್ರೆಸೆಂಟ್ ಡೇಗೆ ತರಬೇಕು. ಆಗ ಆಚಾರ್ಯ ಶಂಕರರು ಮನೆಯಲ್ಲಿ ಹೇಳ್ತಾರೆ, ನೋಡಪ್ಪ, ವಿವರ್ತವಾದ. ಏನು ವಿವರ್ತವಾದ ಅಂದ್ರೆ
ಮಣ್ಣಿನಿಂದ ಮಡಕೆ ಸೃಷ್ಟಿಯಾಗಲಿಲ್ಲ. ಮಣ್ಣೇ ವಿವಿಧ ರೂಪದಲ್ಲಿ ಮಡಕೆಯಾಗಿ ಕಾಣಿಸ್ತಾ ಇದೆ ಅಷ್ಟೇ. ಇದರಿಂದ ಅದು ಬಂತು ಅಂತಲ್ಲ, ಇದ್ರೊಳಗಡೆ ಆಗಿತ್ತು ಇರಲಿಲ್ಲ ಅಂತಲ್ಲ. ಮಣ್ಣೇ ಮಡಕೆ. ಮಡಕೆ ಬಂತು ಹೋಯ್ತು ಇಲ್ಲವೇ. ಚಿನ್ಮಯಾನಂದರು 3 ಸಿಂಪಲ್ ನಿಯಮಗಳೆಲ್ಲ ಕೊಡ್ತಾರೆ. ಎಫೆಕ್ಟ್ಸ್ ಆರ್ ಮೆನಿ ಬಟ್ ಕಾಸ್ ಈಸ್ ಒನ್. ಕಾರ್ಯಗಳು ಹಲವು, ಕಾರಣ ಮಾತ್ರ ಒಂದು. ಎಫೆಕ್ಟ್ is nothing but cause itself with a name and form. ಕಾರ್ಯವು ಕಾರಣವೇ ಆಗಿದೆ, ಆದರೆ ಅದರಲ್ಲಿ ನಾಮ ರೂಪ ಸೇರಿಕೊಂಡಿದೆ. From the effect, if the cause is removed, there remains nothing. ಏನಿದ್ರಂತ? ಕಾರ್ಯ ಕಾರಣಯೋಹೋ ಭೇದ ನಾಸ್ತಿ. ಅಷ್ಟೇ. ಕಾರ್ಯ ಕಾರಣದಲ್ಲಿ ಭೇದ ಅನ್ನುವಂತದ್ದೇ ಇಲ್ಲ. ಕೈಗೆ ಹಾಕಿಕೊಂಡ್ರೆ ಬಳೆ, ಅದೇ ಗುಂಡಿಗಿರೋ ಕಿವಿಗೆ ಹಾಕೊಂಡ್ರೆ ಓಲೆ. ಏನದು? ಕೈಗೆ ಹಾಕೊಂಡಾಗ ಬಳೆ ಅಂತೀವಿ, ಕೈಯೆಲ್ಲ ಕಿವಿಗೆ ಹಾಕೊಂಡ್ರೆ ಓಲೆ ಅಂತೀವಿ, ಮೂಗ್ ಹಾಕೊಂಡ್ರೆ ಅಷ್ಟೇ ದೊಡ್ಡದು ನೋ ಸ್ರಿಂಗ್ ಅಂತೀವಿ ಅಲ್ವಾ? ಮಣ್ಣಿನಿಂದ ಮಾಡಿದ್ರೆ ಮಡಕೆ, ಅದ್ರ ಮೇಲೆ ಒಂದು ಪ್ಲೇಟ್ ಮಣ್ಣಿಂದೆ ಮುಚ್ಚಿದ್ರೆ ಅದು ತಟ್ಟೆ, ಅದ್ರ ಮೇಲೆ ಒಂದು ಮಣ್ಣಿಂದೆ ಲೋಟ ಇಟ್ರೆ ಅದು ಲೋಟ. 3 ಏನು? ಮಣ್ಣೆ. ಬಳೆ, ಓಲೆ, ಮೂಗ್ಬೆಟ್ಟು ಏನಿದು? ಬಂಗಾರ. ಬಟ್ ಎಫೆಕ್ಟ್ಸ್ ಆರ್ ಮೆನಿ. ಮಡಕೆ ಇದ್ದ ಹಾಗೆ ಪ್ಲೇಟ್ ಇಲ್ಲ, ಪ್ಲೇಟ್ ಇದ್ದ ಹಾಗೆ ಲೋಟ ಇಲ್ಲ. ಎಲ್ಲವೂ ಮಣ್ಣಿನದ್ದಾಗಿದ್ರು ನೋಡ್ಲಿಕ್ಕೆ ಬೇರೆ ಬೇರೆ. ಎಫೆಕ್ಟ್ಸ್ ಆರ್ ಮೆನಿ ಬಟ್ ದ ಕಾಸ್, ಎಲ್ಲದೂ ಬಂದದ್ದು ಯಾವುದರಿಂದ? ಮಣ್ಣಿನಿಂದ. ಕಾಸ್ ಇಸ್ ಒನ್. ಎರಡನೇ ನಿಯಮ, ಎಫೆಕ್ಟ್ ಇಸ್ ನಥಿಂಗ್ ಬಟ್ ಕಾಸ್ ಇಟ್ ಸೆಲ್ಫ್. ಮಡಕೆ ಅನ್ನುವಂತಹದ್ದು ವಾಸ್ತವದಲ್ಲಿ ಮಣ್ಣೇ ಆಗಿದೆ. ತಟ್ಟೆ ಅನ್ನುವಂತಹದ್ದು ವಾಸ್ತವದಲ್ಲಿ ಮಣ್ಣೇ ಆಗಿದೆ. ಲೋಟ ಅನ್ನುವಂತಹದ್ದು ವಾಸ್ತವದಲ್ಲಿ ಮಣ್ಣೇ ಆಗಿದೆ. ಬಳೆ ಅನ್ನುವಂತಹದ್ದು ವಾಸ್ತವದಲ್ಲಿ ಬಂಗಾರವೇ ಆಗಿದೆ. ಓಲೆ ಅನ್ನುವಂತಹದ್ದು ವಾಸ್ತವದಲ್ಲಿ ಬಂಗಾರವೇ ಆಗಿದೆ. ಬಟ್ ವಿತ್ ಎ ನೇಮ್ ಅಂಡ್ ಫಾರ್ಮ್. ಕೈಗೆ ಹಾಕೊಳ್ತಾ ಇರುವುದರಿಂದ ಅದು ಬಳೆ, ಕಿವಿಯಲ್ಲಿ ಹಾಕೊಳ್ತಾ ಇರೋದ್ರಿಂದ ಓಲೆ, ಮೂಗಲ್ಲಿ ಹಾಕೊಂಡ್ರೆ ಏನದು? ಬಂಗಾರ. ಬಂಗಾರ. ಎಫೆಕ್ಟ್ is nothing but cause itself with a name and form. ಮೂರನೇದು, from the effect, if the cause is removed. ಬಳೆ ನೀನಿಟ್ಕೋ, ಬಂಗಾರ ನಾನು. ಮಡಕೆ ನೀನಿಟ್ಕೋ, ಮಣ್ಣನ್ನ ನಾನು ತಗೊಂಡ್ಬಿಡ್ತೀನಿ. From the effect, if the cause is removed, there remains nothing. So ಕಾರ್ಯ ಕಾರಣ ಅಂತ ನಾವು ಏನು ಹೇಳ್ತಾ ಇದ್ದೀವಿ, ಅದು ಸುಮ್ಮನೆ ಶಿಷ್ಯಾಣ ಸುಖ ಬೋಧಾಯ ತಿಳ್ಕೊ. ಸೊ ಹೀಗಾಗಿ ಒಂದೊಂದು ಪುರಾಣದಲ್ಲಿ ಒಂದೊಂದು ರೀತಿಯಲ್ಲಿ ಸೃಷ್ಟಿಯ ಕಥೆ ಅನ್ನುವಂತಾದನ್ನ ಹೇಳ್ತಾರೆ. ಸೃಷ್ಟಿ ಕತೆ, ಕಟ್ಟು ಕತೆ, ವಿಲಯ ಕತೆ, ಬರಿಯ ಕತೆ. ಅದು ಕತೆ ಅಷ್ಟೇ. ಕಥೆಯನ್ನ ಮೀರಿ ನಾನು ಹೋಗ್ತೇನೋ ಸಿಕ್ಕಾಕ್ಬಿಡ್ತೀನಿ ಸಂಸಾರದಲ್ಲಿ ಅಲ್ವಾ? ಸ್ವಲ್ಪ ವಿಚಾರ ಮಾಡಿ. ಗುರುದೇವ್ ಹೇಳೋ, ಯುವರ್ ಚಿಲ್ಡ್ರನ್ ಹ್ಯಾವ್ ಕಮ್ ಥ್ರೂ ಯು, ದೇ ವೋಂಟ್ ಬಿಲಾಂಗ್ ಟು ಯು. ಸತ್ಯ. ನಮ್ಮ ಮಕ್ಕಳು ನಮ್ಮ ಮುಖಾಂತರ ಜಗತ್ತಿಗೆ ಬಂದಿದ್ದಾರೆ, ನಮಗೆ ಸೇರಿದವರಲ್ಲ. ಹಾಗೆ ಹಿರಣ್ಯಕಶಿಪುವಿನ ಹೊಟ್ಟೆಯಲ್ಲೇ ಹುಟ್ಟಿದ್ದು ಅಲ್ಲ. ಹಿರಣ್ಯಕಶಿಪುವಿನ ಒಂದು ಗುಣವೂ ಅವನಲ್ಲಿ ಅಲ್ಲ. ಕೈಕಸಿಯ ಹೊಟ್ಟೆಯಲ್ಲಿ ಹುಟ್ಟಿದಂತವರು 3 ಜನ. ಸಾತ್ವಿಕನಾದಂತಹ ವಿಭೀಷಣ, ರಜೋಗುಣಿಯಾದಂತಹ ರಾವಣ, ತಮೋಗುಣಿಯಾದಂತಹ ಕುಂಭಕರ್ಣ. 3
ಮೂವರು ಬೇರೆ ಬೇರೆ ರೀತಿ. ಎಷ್ಟು ವಿಚಿತ್ರ ನೋಡಿ ಜಗತ್ತು. ನಂಗೆ ಸಾವು ಬರಬಾರದು ಅಂತ ರಾವಣ, ಸಾಧ್ಯ ಇಲ್ಲ, ಹುಟ್ಟಿದವನಿಗೆ ಸಾವು ಗ್ಯಾರಂಟಿ ಅಂದ. ಅವನಿಗೆ ವರ ಇಲ್ಲ, ಚಾಯ್ಸ್, ನೀ ಚೂಸ್ ಮಾಡ್ಕೊ ಅಂತ. ಒಮ್ಮೆ ಚೂಸ್ ಮಾಡ್ಕೊ ಅಂದಾಗ ಕೋರ್ಟಲ್ಲಿ ಕೇಸ್ ಹೋದಾಗಿ ಅದು ನಿಲ್ಲೋದಿಲ್ಲ. ವಿಭೀಷಣ, ನಂಗೇನು ಬೇಡ, ಆಯ್ತು ನೀನ್ ಚಿರಂಜೀವಿ ಆಗ್ಬೋದು, ನಿಂಗೆ ಸಾವೇ ಇಲ್ಲ. ಎಷ್ಟು ವಿಚಿತ್ರ. ಇವನು ನಾನು ಚಿರಂಜೀವಿ ಆಗ್ಬೇಕು ಅಂತ, ಇಲ್ಲ ಸಾಯ್ಲೇಬೇಕು ಅಂತ. ಇವ ನಂಗೆ ಏನು ಬೇಡ ಅಂತ, ಚಿರಂಜೀವಿ ಆಗ್ಬೋದು. ಅಲ್ಲೇ ಕಾಂಟ್ರಡಿಕ್ಷನ್. ಹುಟ್ಟಿದವನು ಸಾಯ್ಲೇಬೇಕು ಅಂತ ಅವನಿಗೆ ಹೇಳಿದವರು. ಆದ್ರಿಂದ ಎಷ್ಟನ್ನ ತೆಗೆದುಕೊಳ್ಬೇಕು ಅಷ್ಟೇ ತೆಗೆದುಕೊಳ್ಳಿ. ವಿವಿಧ ರೂಪೇಣ ವರ್ತಮಾನ ವಿವರ್ತ. ಇವಾಗ ಅಧ್ಯಾರೂಪ ಅಂದ್ರೆ ಏನು? ಅಧ್ಯಾರೂಪ ಅಂದ್ರೆ ಸೃಷ್ಟಿಯ ಕಥೆ. ಯಾವ್ಯಾವ ಪಂಚಾಗ್ನಿ ವಿದ್ಯೆ ಛಾಂದೋಗ್ಯ ಉಪನಿಷತ್ತಲ್ಲಿ ಬರ್ತದೆ. ಪಂಚಾಗ್ನಿ ಮೊದಲು ನಾವು ತ್ರಿಲೋಕಾಗ್ನಿಯಲ್ಲಿ ಇದ್ವಂತೆ, ನಂತರ ಪರ್ಜನ್ಯಾಗ್ನಿಯ ಮುಖಾಂತರ ಭೂಮಿಗೆ ಬಂದಂತೆ. ಅದ್ರ ಅರ್ಥ ಏನು? ಪರ್ಜನ್ಯಾಗ್ನಿ ಅಂದ್ರೆ ಬೀಳುವ ಪ್ರತಿಯೊಂದು ಹನಿನೂ ಒಂದೊಂದು ಜೀವ. ಕಥೆ ಕಥೆ. ಬಟ್ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಂದ್ರೆ, ಕಥೆ ಅನ್ನುವಂತಾದನ್ನ ಮರೆತು ಬಿಡ್ತೀವಿ. ಸಿನಿಮಾದಲ್ಲಿ ಸತ್ಯ, ಅಯ್ಯೋ ಅವಳು ಅಳ್ತಾ ಇದ್ರೆ ನಾನು ಅಳ್ತಾ ಇದ್ದೀನಿ, ಅವಳು ಅಳ್ತಾ ಇದ್ರೆ ನಾನು ಅಳ್ತಾ ಇದ್ದೀನಿ, ಯಾಕೆ? ಸತ್ಯ ಅಂತ ನಂಬಿಟ್ಟಿದ್ದೆ. ಹನಿ, ಪ್ರತಿಯೊಂದು ಹನಿಯೂ ಒಂದೊಂದು ಜೀವ ಅಂತೆ. ಓಕೆ, ಫಸ್ಟ್ ದ್ವಿಲೋಕಾಗ್ನಿ ಆಗಿದ್ದೆ, ನಂತರ ಪರ್ಜನ್ಯಾಗ್ನಿ ಆದೆ, ನಂತರ ಪೃಥಿವ್ಯಾಗ್ನಿಯಲ್ಲಿ ಬಂದೆ, ಭೂಮಿಯಲ್ಲಿ ಬಿದ್ದೆ. ಭೂಮಿ ಎನ್ನುವ ಅಗ್ನಿಯಲ್ಲಿ, ಆ ಭೂಮಿಯಲ್ಲಿ ಬಿದ್ದಾಗ ಒಂದು ಧಾನ್ಯವಾದೆ, ತರಕಾರಿಯಾದೆ, ಏನೋ ಒಂದಾದೆ. ಯಾರು? ನಾನೇ. ಆಗ ಅದನ್ನ ನಮ್ಮಪ್ಪ ತಿಂದ. ಆದ್ರಿಂದ ಪುರುಷಾಗ್ನಿ ಆದೆ ನಾನು, ಅಪ್ಪನ ಹೊಟ್ಟೆ. ನಂತರ ಯೋಷಾಗ್ನಿ, ನಮ್ಮಮ್ಮನ ಹೊಟ್ಟೆ ಒಳಗೆ ಹೋದೆ, ನಂತರ ಹೊಟ್ಟೆ. ಈ ರೀತಿಯಲ್ಲಿ ತ್ರಿಲೋಕಾಗ್ನಿ, ಪರ್ಜನ್ಯಾಗ್ನಿ, ಪೃಥಿವ್ಯಾಗ್ನಿ, ಪುರುಷಾಗ್ನಿ, ಯೋಷ ಅಂದ್ರೆ ಸ್ತ್ರೀ ಅಂತ, ಯೋಷಾಗ್ನಿ ಬಂದೆ. ಹೀಗೆ 5 ಅಗ್ನಿಗಳ ಮುಖಾಂತರ ನಾನು ಹುಟ್ಟಿದ್ದೆ. ಇದೊಂದು ಕತೆ, ಅಧ್ಯಾರೋಪ. ಎಷ್ಟು ವೆರೈಟಿಗಳಿವೆ ಅಂದ್ರೆ ಒಂದೊಂದೂ ಖುಷಿ ಆಗ್ತದೆ. ಓದ್ತಾ ಇದೆ. ಅಧ್ಯಾರೂಪ ಅನ್ನುವುದನ್ನ ಮರಿಬಾರದು. ಯಾಕೆ? ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟ ಆಗುತ್ತೆ, ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟ ಆಗುತ್ತೆ. ಈ ರೀತಿಯಲ್ಲಿ ಸೃಷ್ಟಿ ಆಯಿತು ಅಂತ ಕಲ್ಪನೆ ಮಾಡೋದು. ಇದು ಶರೀರ. ಈ ಎಲ್ಲ ಕರ್ಮಗಳ ಮುಖಾಂತರ ಹೀಗೆ ಬಂದು ಹೀಗೆ ನಿನಗೆ ಸಿಕ್ಕಿದೆ. ಅದಕ್ಕೆ ಪುರಾಣಗಳು ಅನ್ನುವಂತಹದ್ದು ಸೇರ್ತು ಕತೆ, ರಾಮಾಯಣ ಕಥೆ ಅನ್ನುವಂಥದ್ದು ಬಂತು, ಮಹಾಭಾರತ ಕಥೆ ಅನ್ನುವಂಥದ್ದು ಬಂತು, ಇನ್ನು ಪುರಾಣಗಳು ಲೆಕ್ಕವಿಲ್ಲದಷ್ಟು ಪುರಾಣಗಳು ಬಂತು. ನಾನೇ 28 ಪುರಾಣ, 28 ಪುರಾಣದಲ್ಲಿ ಓದದ ಮೇಲೆ ಏನರ್ಥ ಆಯ್ತು? ಒಂದ್ಸತಿ ನಾವು ಬ್ರಹ್ಮಾಜಿ ಕೇಳಿದ್ವಿ, ಅಷ್ಟು ಪುರಾಣ ಓದಲ್ಲ ಏನು ಅನಿಸ್ಬೋದು? ನಾನು ಹೇಳಿದೆ, ಇಷ್ಟು ಪುರಾಣ ಓದಿದ ಮೇಲೆ ದೇವತೆಗಳಿಗಿಂತ ನಾವು ಫಾರ್ ಬೆಟರ್ ಅಂತ ಅನಿಸ್ತು. ದೇವರಿಗಿಂತ ನಾವು ತುಂಬಾ ಒಳ್ಳೆ. ಸುಮ್ಮನೆ ನೀವು ಪುರಾಣ ಓದಿ ಒಂದು ಕತೆ ಇದ್ದಾಗ ಅದೇ ಕತೆ ಇನ್ನೊಂದು ರೀತಿ ಬರಲ್ಲ. ಸತಿ ಮತ್ತೆ ಶಿವ, ಆ ದಕ್ಷನ ಕತೆ ಅನ್ನುವಂಥದ್ದು ಪ್ರತಿ ಪುರಾಣದಲ್ಲೂ ಬರ್ತದೆ. ಒಂದೇ ರೀತಿ ಇನ್ನೊಂದು ಪುರಾಣದಲ್ಲಿ ಇಲ್ಲವೇ ಇಲ್ಲ. ಕೆಲವು ಕಥೆಗಳಲ್ಲಿ ಹೋಗೋದೇ ಇಲ್ಲ ಸತಿ ದಕ್ಷನ ಯಜ್ಞಕ್ಕೆ. ಹಿಮಾಲಯಕ್ಕೆ ಹೋಗಿ ತಪಸ್ ಮಾಡಿ ದೇಹವನ್ನು ಭಸ್ಮ ಮಾಡ್ಕೊಂಡ್ಬಿಡ್ತಾರೆ. ಕೆಲವು ಕಡೆ ಅಲ್ಲೇ ಕೈಲಾಸದಲ್ಲೇ ಹಾರ್ಟ್ ಅಟ್ಯಾಕ್ ಅಲ್ಲೇ ಸತ್ತೋಗ್ತಾರೆ. ನಾನು ಹೇಳ್ತಾ ಇರೋದು ಇದೇ ಕಥೆಗಳು.
ಇನ್ನೊಂದು ಪುರಾಣದಲ್ಲಿ ಬರ್ತದೆ, ಸತಿ ಇಲ್ವೇ ಇಲ್ಲ, ಪಾರ್ವತಿಗೆ ಹಿಂದಿನ ಜನ್ಮದಲ್ಲಿ ಈ ದಕ್ಷ ನನಗೆ ಮೋಸ ಮಾಡಿದ್ದ, ನಡಿ ಇವಾಗ ಹೋಗಿ ಅವನು ಕೊಲ್ಲುವ ಅಂತ ಅವಳು ಬಂದು ಕೊಲ್ತಾಳ. ಪಾರ್ವತಿನೇ ದಕ್ಷನನ್ನ. ಇಲ್ಲಿ ಕಥೆಗೆ ನೀವು ಇಂಪಾರ್ಟೆನ್ಸ್ ಕೊಡ್ತೀರೋ ಪ್ರಾಬ್ಲಮ್. ಇದು ಅಧ್ಯಾರೋಪ ಅನ್ನುವಂತಹದನ್ನ ಮರಿಬಾರ್ದು. ಏನನ್ನೋ ತಿಳಿಸಲಿಕ್ಕೆ ಹೇಳಿ, ಏನನ್ನೋ ತಿಳಿಸಲಿ. ನೀವು ರಾಮಾಯಣ ಅನ್ನುವಂತಹದನ್ನ ವೆರೈಟಿಗಳನ್ನ ಓದ್ರಿ. ಆನಂದ ರಾಮಾಯಣ ಓದ್ತಾ ಇದ್ರೆ ಕಣ್ಣಲ್ಲಿ ಒಂದು ಚೂರು ನೀರು ಬರಲ್ಲ, ಒಂದು ಚೂರು ನೀರು ಬರಲ್ಲ. ದಶರಥ, ಕೌಸಲ್ಯ, ಕೈಕಿ, ವಸಿಷ್ಠರು ಬಂದು ಹೇಳ್ತಾರೆ, ದಶರಥ ನೆನಪಿನಲ್ಲಿ ಇಟ್ಕೋ, ಏನು ರಾಮ ಅನ್ನುವಂಥವನು ನಾಳೆ ಕಾಡಿಗೆ ಹೋಗ್ಬೇಕು. ಕೌಸಲ್ಯ ನೆನಪಿನಲ್ಲಿ ಇಟ್ಕೋ, ನಾಳೆ ರಾಮ ರಾಜ ಆಗಲ್ಲ. ಆದ್ರೆ ಕೈಕೇಯಿಗೆ ಈ ವಿಷಯ ಗೊತ್ತಾಗಬಾರ್ದು. ನೀವಿಬ್ಬರು ದುಃಖಿತರಾಗಿ ನಾಟಿಸಬೇಕು. ನಾಳೆ ಏನಾಗುತ್ತೋ ಇವತ್ತೇ ಕೌಸಲ್ಯ ಮತ್ತೆ ದಶರಥನಿಗೆ ಹೇಳಿದ್ರೆ ಕ್ಯೂರಿಯಾಸಿಟಿ ಏನಿದೆ? ರಾವಣ ಬಂದು ಸೀತೆಯನ್ನ ಅಪಹರಿಸಿಕೊಂಡು ಹೋಗ್ಬೇಕು. ರಾಮ ಸೀತೆಗೆ ಹೇಳ್ತಾನೆ, ಸೀತಾ ಟೈಮ್ ಬಂತು, ನಾವಿಬ್ಬರು ಬೇರೆಯಾಗುವ ಸಮಯ ಇವಾಗ ಬಂದಿದೆ. ನನ್ನ ಉದ್ದೇಶ ಕಾಡಿಗೆ ಬಂದದ್ದೇ ಈ ನಿಮಿತ್ತದಿಂದಾಗಿ. ನಿನ್ನನ್ನ ನೀನು ಸಾತ್ವಿಕ, ರಾಜಸಿಕ, ತಾಮಸಿಕ ಅನ್ನುವಂತ ರೀತಿಯಲ್ಲಿ ಮಾಡಿಕೊ. ತಾಮಸಿಕ ರೂಪ ಅನ್ನುವಂತ ಅದನ್ನ ಇಲ್ಲಿಡು. ಅದರಿಂದ ರಾವಣನು ಮೋಹಕ್ಕೆ ಒಳಗಾಗಲಿ. ರಜೋಗುಣ ಅನ್ನುವಂತಹದ್ದು ಅಗ್ನಿಯತ್ತಕ್ಕೆ ಹೋದ್ರಿ. ಸಾತ್ವಿಕ ಅನ್ನುವಂತಹದ್ದು ನನ್ನ ಎಡಭಾಗದಲ್ಲಿ ಅಥವಾ ಬಲಭಾಗದಲ್ಲಿ ಬಂದು ಸೇರಿಕೋ. ನಾವಿಬ್ಬರು ಇನ್ಸೆಪರಬಲ್. ನೆಕ್ಸ್ಟ್ ರಾವಣ ಬಂದು ತಗೊಂಡೋಗ್ತಾನೆ. ನಾನು ದುಃಖಿತನಾಗಿ ಆಕ್ಟ್ ಮಾಡ್ತೀನಿ ಅಂತ ನಾಮನೇ ಎಲ್ಲಿ ಆನಂದ ರಾಮ. ಪದ್ಮ ಪುರಾಣದಲ್ಲಿ ಇಂದ ಚಂದದಲ್ಲಿ ಬರ್ತಾರೆ. ಶಿವ ರಾಮನಿಗೆ ರಾಮಾಯಣದ ಕಥೆ ಹೇಳ್ತಾನೆ. ಪದ್ಮ ಪುರಾಣದಲ್ಲಿ ಶಿವ ರಾಮನಿಗೆ ರಾಮಾಯಣ ಕಥೆ ಹೇಳೋದು ಸುಮ್ಮನೆ ಇರ್ಬೋದಾ? ರಾಮ ಸುಮ್ಮನೆ ಇಲ್ಲ. ಶಿವ ಭಗವಂತ ಏನ್ ಹೇಳ್ತಾ ಇದೆಯಲ್ಲ, ನನ್ನ ಕತೆ ನನ್ಗೆ ಹೇಳ್ತಾ ಇದು ಯಾವ್ದು ನಾನು ಮಾಡೇ ಇಲ್ವಲ್ಲ. ರಾಮ ಅಂದ್ರೆ ನೀನು ಒಬ್ಬನೇನಾ? ಅಷ್ಟೊಂದು ಜನ ರಾಮರಾಗಿ ಹೋಗಿದ್ದಾರೆ. ಯಾವುದೋ ರಾಮ ಯಾವುದೋ ಕಾಲದಲ್ಲಿ ಏನೋ ಮಾಡಿದ್ದಾನೆ, ಅದು ತಿಳ್ಕೊ ಅಷ್ಟೇ. ಎಲ್ಲದರ ಉದ್ದೇಶ ಏನು? ಅಧ್ಯಾರೋಪ ಅಷ್ಟೇ. ತಿಳಿಯಬೇಕಾದದನ್ನಷ್ಟೇ ತೆಗೆದುಕೊಳ್ಬೇಕು, ಹೆಚ್ಚಿನದನ್ನ ಬಿಡಬೇಕು. ಸೊ ಸೃಷ್ಟಿಯಾಗಿದೆ ಅನ್ನುವ ಉದ್ದೇಶ ಆಚಾರ್ಯರು ಹೇಳಿದ್ದೇನು? ವಿವರ್ತವಾದ. ಫೈನಲ್ ದೇರ್ ಫೋರ್ ವಿವಿಧ ರೂಪೇಣ ವರ್ತಮಾನತ್ವ, ಇದು ಅಧ್ಯಾರೋಪ. ಇವಾಗ ಅಪವಾದ ಮಾಡಬೇಕು. ಅಪವಾದ ಮಾಡಬೇಕಾದ್ರೆ ಮಾಯೆ ಬರ್ತಾಳೆ. ಏನ್ ಬರ್ತಾಳೆ? ನೆಕ್ಸ್ಟ್ ಸೆಷನ್ ಅಲ್ಲಿ ಹರಿಯು.